ಅದನ್ನು ಊಹೆ ಮಾಡಿಕೊಂಡ್ರೆ ಇಷ್ಟು ಜನಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಇರ್ತಕ್ಕಂಥ ಹಳೆ ಉದ್ಯಮವನ್ನ ಸುಭದ್ರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪರಿಕರಗಳನ್ನ ವ್ಯವಸ್ಥೆಗಳನ್ನು ಇಟ್ಕೊಂಡು ಹೋದ್ರೆ ಉಳ್ಕೊಳ್ತೀರಾ ಅಂತಕ್ಕಂಥ ನನಗೆ ಅನಿಸಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನ್ನನ್ನು ಕರೆಸಿ ಇಷ್ಟು ಜನಗಳನ್ನ ನೋಡ್ತಾ ಇರ್ತಕ್ಕಂಥ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ತಕ್ಕಂಥ ಈಗಾಗಲೇ 40 ವರ್ಷದಿಂದ ಪತ್ರಿಕೋದ್ಯಮ ಮಾಡ್ತಾ ಇದ್ದೀನಿ. ಅವಿನಾವ ಭಾವವಾಗಿರ್ತಕ್ಕಂಥ ಸಂಬಂಧವನ್ನ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕೇಬಲ್ ನೆಟ್ವರ್ಕು ಮತ್ತು ಈ ಇಂಟರ್ನೆಟ್ ನೆಟ್ವರ್ಕ್ ಇವೆಲ್ಲನೂ ಕೂಡ ಸಂಪರ್ಕ ಇಟ್ಕೊಂಡಿದ್ವಿ. ಅವಿನಾವ ಭಾವ ಸಂಬಂಧ ಇರಲಿ. ನಾವು ನೀವು ಕೂಡ ನಮ್ಮಲ್ಲೂ ಕೂಡ ಮುದ್ರಣ ಮಾಧ್ಯಮನೂ ಕೂಡ ಅದೇ ರೀತಿಯಾಗಿ ನೇಪಥ್ಯಕ್ಕೆ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಯೂಟ್ಯೂಬ್ಗಳಂತೂ ಕೂಡ ನಾಯಿ ಕೊಡೆಗಳಂತೆ ಅದೆಷ್ಟು ಜನ ಇರ್ತಾರೋ ನೀವು ಕೂಡ ನೆಟ್ವರ್ಕ್ನಲ್ಲೂ ಕೂಡ ಯೂಟ್ಯೂಬ್ನಲ್ಲೂ ಕೂಡ ಇರ್ತೀರ. ಈಗೇನಾಗುತ್ತೆ ಅಂದ್ರೆ ಕೇಬಲ್ ನೆಟ್ವರ್ಕ್ ಏನಾದರೂ ನಾಳೆ ನಡೆದೇ ಹೋದ್ರೆ ಯೂಟ್ಯೂಬ್ಗಳನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಯಾವ ಯೂಟ್ಯೂಬ್ನ ಯಾರು ನೋಡ್ತಾರೆ ಅಂತ ಗೊತ್ತಾಗಲ್ಲ, ಯಾರ್ಯಾರು ಫಾಲೋ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನಾವು ಒಂದು ಸಂದಿಗ್ಧ ಪರಿಸ್ಥಿತಿಗೆ ಬಂದಿದ್ದೀವಿ. ಇದು ಸಂಕೀರ್ಣ ಪರಿಸ್ಥಿತಿಗೆ ಬಂದು ಟ್ರಾನ್ಸಿಷನ್ ಪೀರಿಯಡ್ಗೆ ನಾವು ಬಂದಿದ್ದೀವಿ. ಈ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಈ ಸಂದಿಗ್ಧ ಪರಿಸ್ಥಿತಿ ಕಂಡ್ರೆ ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಪ್ರತಿ ದಿವಸನೂ ಕೂಡ ಒಬ್ಬ ಕೇಬಲ್ ಇದನ್ನು ನಡೆಸ್ತಾ ಇರ್ತಕ್ಕಂಥವ್ರನ್ನು ಕೂಡ ಒಂದು ಸೆಮಿನಾರ್ನು ಕೂಡ ಮಾಡ್ಕೋಬೇಕಾಗುತ್ತೇನೆ. ಹಾಗಾಗಿಯೂ ಕೂಡ ಸೇರಿಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಪಾಡುಗಳನ್ನ ಮತ್ತು ಹೊಸದಾಗಿ ಬಂದಿರತಕ್ಕಂಥ ಪ್ರಕ್ರಿಯೆಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡು ಹೋದ್ರೆ ನೋಡ್ಕೋಬೇಕಾಗಿರ್ತಕ್ಕಂಥ ನಿಮ್ಮಂತೆ ನಾನು ಸಹಜವಾಗಿ ನೀವು ಬರಬೇಕಾದ್ರೆ ಎಷ್ಟು ಆಲೋಚನೆ ಮಾಡಿ ಏನೇನು ಹೇಳ್ಕೊಟ್ಟು ಬಂದಿದ್ದೇವೆ ಗೊತ್ತಿಲ್ಲ. ನಮ್ಮ ಹುಡುಗರಿಗೆಲ್ಲ ಕೂಡ ನೀವು ಪರಿಸ್ಥಿತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಿರೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಂಪಾದಕರಾದಂಥ ನಾಗಣ್ಣವರಿಗೆ ವಂದನೆಗಳು. ನಿಜವಾಗ್ಲೂ ಅವರು ಹೇಳಿದ ನಿಜ. ನಾವೆಲ್ಲ ಸಂಕಷ್ಟದಲ್ಲಿದ್ದೀವಿ ಸರ್. ಕಳೆದ ತಿಂಗಳು ಇದೇ ದಿನಗಳಲ್ಲಿ ನಮ್ಗೆ ಯಾರಿಗೂ ದಿಕ್ಕೇ ತೋಚಲಿಲ್ಲ. ಸಹಕಾರ ಮಂತ್ರಿಗಳಿಗೆ ನಾವು ಆಪರೇಟರ್ಗಳೆಲ್ಲ ಒಂದು 5-6 ಜನ ಹೋಗಿ ಮನವಿ ಕೊಟ್ಟಿದ್ವಿ. ಆಯ್ತಪ್ಪ ನೋಡ್ತೀನಿ ಅಂತೇಳಿ ಪಕ್ಕಕ್ಕೆ ಇಟ್ಟಿದ್ವಿ. ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಏನೇನು ವಾಸ್ತವಾಂಶ ಅಂತ ಹೇಳಿ. ಹೋಗಿ ನಾಗಣ್ಣ ಅವ್ರ ಮುಂದೆ ಚಕ್ಲಬಕ್ಕ ಹಾಕೊಂಡು 50 ಜನ ಕೂತ್ಕೊಂಡ್ಬಿಟ್ವಿ. ಏನಪ್ಪ ಮಾಡ್ಬೇಕು ನಮ್ದೆಲ್ಲ ನಾಗಣ್ಣ ಅವ್ರಿಗೆ ಹೇಳಿದ್ವಿ. ನಮ್ಮ ವಿಚಾರಧಾರೆಗಳಲ್ಲಿ ಏನೇನಿದೆ, ನಾವೇನಿಗೆ ಹೇಳ್ತಾ ಇದ್ವಿ ಸರ್, ಹಿಂಗಾಗಿದೆ ಸರ್. ಇವತ್ತೇನಾದರೂ ಕೇಬಲ್ ಕಟ್ಟಾದ್ರೆ ತುಮಕೂರು ನಗರದಲ್ಲಿ 30,000 ರಿಂದ 40,000 ಇಂಟರ್ನೆಟ್ ಕನೆಕ್ಷನ್ ಕಟ್ಟಾಗುತ್ತೆ ಸರ್. ಎಲ್ಲ ಸೌಲಭ್ಯಗಳು ನಿಂತೋಗ್ತವೆ ಸರ್. ವ್ಯತ್ಯಾಸ ಆಗಿದೆ, ನನಗೆ ಅದನ್ನು ಸರ್ ಮಾಡ್ಕೊತೀವಿ. ದಯಮಾಡಿ ಒಂದು ಅವಕಾಶ ಮಾಡಿಸ್ಕೊಡಿ ಸರ್ ಅಂತ ಅವ್ರನ್ನ ಕೇಳ್ಕೊಂಡ್ವಿ. ಅವ್ರು ಮನಸ್ಸು ಮಾಡಿ ರಾಜಣ್ಣ ಅವ್ರಿಗೆ, ಕೆ ರಾಜಣ್ಣ ಅವ್ರಿಗೆ, ಸಹಕಾರ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡೋದು. ಯಾಕಂದ್ರೆ ನಾವಾಗ ಅರ್ಜಿ ಕೊಡೋದಕ್ಕೆ ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡ್ತಾರೆ. ಅವ್ರು ಕನ್ವಿನ್ಸ್ ಮಾಡೋದು. ಅವಾಗಲೇ ಬೆಸ್ಕಾಂ ಈ ಕೂತಿರೋ ಮುಂದೆ ನಾನು ಇದನ್ನು ಹೇಳಕ್ಕಾಗಿಲ್ಲ. MD ಫೋನ್ ಮಾಡೋದು ರಾಜಣ್ಣ ಅವರು, ನೋಡಪ್ಪ ಇದೊಂದು ಸ್ವಲ್ಪ ತಡೆ ಹಿಡೀವಿ, ನಾವು ಸರ್ಕಾರದ ಮಟ್ಟದಲ್ಲಿ ಏನಾದ್ರು ಒಂದು ತೀರ್ಮಾನ ಮಾಡ್ತೀವಿ. ಅವ್ರಿಗೆ 100 ಜನ ಬಂದಿದ್ದಾರೆ ಅಂತ ಹೇಳಿದ್ರು. ನಾವು 50 ಜನ ಹೋಗಿದ್ವಿ, ಮಂತ್ರಿಗಳು 100 ಜನ ಬಂದಿದ್ದಾರೆ. ಅವ್ರಿಗೆಲ್ಲ ತೊಂದರೆ ಆಗುತ್ತೆ, ಅವ್ರ ಕುಟುಂಬಗಳೆಲ್ಲ ಬೀದಿಗೆ ಬರ್ತವೆ. ದಯವಿಟ್ಟು ಹೋಲ್ಡ್ ಮಾಡಿ. ಈ ಸಮಾರಂಭಕ್ಕೆ ಪೂರಕವಾಗಿ ನಮ್ಗೆಲ್ಲ ನಾವೆಲ್ಲ ಆಗ್ಲಿಕ್ಕೆ ನಾಗಣ್ಣ ಅವರು ಕಾರ್ಯಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಧನ್ಯವಾದಗಳನ್ನ ನಮ್ಮ ಕೇರಳ ಮುಖಾಂತರ ಮತ್ತೆ ನಮ್ಮ ಗೌರವ ಕಾಣಿಕೆ ಕೊಡೋದ್ರ ಮೂಲಕ ಅರ್ಪಿಸಬೇಕು ಅಂತೇಳಿ ನಮ್ಮ ಕಾರ್ಯಕಾರಿ ಸಮಿತಿಯವರಿಗೆ ಕೇಳ್ಕೊತೀನಿ. ಅವರು ಈ ಸಮಾರಂಭವನ್ನು ಕುರಿತು BSNL ಜನರಲ್ ಮ್ಯಾನೇಜರ್ ಅವರು ಬಂದಿದ್ದಾರೆ. ಕೆಲವು ಒಂದು 5 ನಿಮಿಷದಲ್ಲಿ ಮಾತಾಡಬೇಕು ಈ ಸಭೆಯನ್ನು ಕೊಟ್ಟು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ and good afternoon to all of you. ನಾನು ದಿಗಂಬರ್ ಕುಮಾರ್, ಸೀನಿಯರ್ ಜನರಲ್ ಮ್ಯಾನೇಜರ್ ಲುಕಿಂಗ್ ಆಫ್ಟರ್ ತುಮಕೂರು and Hassan districts. Thank you very much, first of all, inviting me to this August gathering. ತುಂಬಾ ಖುಷಿಯಾಗಿದೆ. I have seen that almost 4,000-5,000 people are there. Okay, here. Thank you very much for inviting me on this program. I joined here in Tumakuru around 8 to 9 months back, and before that I was in Bangalore.
and I see that I represent your national company, low government company or government of India, ಸರ್ಕಾರಿ ಉಪಕ್ರಮಕ್ಕೆ. BSN ಅವರಿಗೆ ಧನ್ಯವಾದಗಳು. ನಾವು ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಗಳು ನಮ್ಮ ಎಲ್ಲ ಆಪರೇಟರ್ಗಳಿಗೆ ಗುರುತಿನ ಚೀಟಿ ಮಾಡಿಸ್ಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡ್ವಿ. ಈ ಕೇಬಲ್ ಡೇ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಆ ಗುರುತಿನ ಚೀಟಿಯನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಒಂದು ಅಂದ್ಕೊಂಡು ಈಗ ಆ ಗುರುತಿನ ಚೀಟಿಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ಯಾಟ್ರಿಕ್ ರಾಜರವರು ಬಿಡುಗಡೆ ಮಾಡಬೇಕು ಸಾಂಕೇತಿಕವಾಗಿ ಅಂತೇಳಿ ಕೇಳ್ಕೊತಾನೆ. ಸಾಕಷ್ಟು ಸಂದೇಶ, ಸಾಕಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಿದ್ದಾರೆ. ಅವರು ಅವರ ಭಾಷಣಕ್ಕೆ ನೀವೆಲ್ಲ ಕಾತರರಾಗಿದ್ದೀರಿ. ಅವರು ಮಾತನಾಡ್ತಾರೆ. ಅದಕ್ಕೂ ಮುಂಚೆ ಈ ನಾಡಿನ ಹೆಸರಾಂತ ಪತ್ರಕರ್ತರು, ನಾವು ನೀವೆಲ್ಲ ಟಿವಿಯಲ್ಲಿ ನೋಡಿದ್ದೇವೆ, ಸೃಜನಶೀಲ ವ್ಯಕ್ತಿ, ಸರಳ ಜೀವಿ, ಅವರು ಒಂದು ಮೀಡಿಯಾ ಕ್ಲಾಸ್ ನಡೆಸ್ತಿದ್ದಾರೆ. ಗೌರಿ ಶೆಟ್ಟಿಯವರು, ನಾವು ರಾಜು ಪೂಜಾರಿ ಅವರು ಅವ್ರನ್ನ ಸಂಪರ್ಕ ಮಾಡಿಕೊಟ್ರು. ನಾವು ಹೋಗಿ ಅವ್ರನ್ನ ಕಂಡಾಗ ಅತ್ಯಂತ ಪ್ರೀತಿಯಿಂದ ನಾನು ಬರ್ತೀನಿ, ನಾನೇನು ಮಾತಾಡ್ಬೋದು ನಿಮ್ಮ ಜೊತೆಯಲ್ಲಿ, ನಾನೇನಲ್ಲಿ ಮಾತಾಡಲಿಲ್ಲ. ನಮ್ಮ ಒಂದು ಉದ್ಯಮ, ನಮ್ಮ ಸೇವಾ ವಲಯ 30 ವರ್ಷಗಳಿಂದ ಏನು ನಡ್ಕೊಂಡ್ಬಂದಿದೆ, ನಾವು ಏನು ಏರುಪೇರುಗಳನ್ನು ಕಂಡಿದ್ದೇವೆ, ಇನ್ನು ನಮ್ಮ ಮುಂದೆ ಏನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ತಾವು ದಯವಿಟ್ಟು ಮಾತಾಡಬೇಕು ಸರ್. ಅದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ನಾನು ಕೊಡ್ತೇನೆ ಅಂತೇಳಿ ಕೊಟ್ಟಿದ್ದೇನೆ. ಅವರು ನಿಮ್ಮೊಂದಿಗೆ ಮಾತನಾಡಲಿದ್ದಾರೆ. ಇವಾಗ ಗೌರಿ ಶೆಟ್ಟಿ ಅವರು ಈಗ ಬಂದು ಮಾತಾಡಬೇಕು ಅಂತೇಳಿ ಕೇಳ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ತುಮಕೂರು ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಸೋಸಿಯೇಷನ್ ಇಂದ ನೀವು ಕೇಬಲ್ ದಿನಾಚರಣೆ ಸಂಪರ್ಕ ಸಂಗಮ 2024 ಏನು ಆಯೋಜನೆ ಮಾಡಿದ್ರಿ, ಅದಕ್ಕೆ ಮೊದಲನಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ನಮಸ್ಕಾರಗಳನ್ನು ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕೇಬಲ್ ತಂತ್ರಜ್ಞರಿಗೆ ಧನ್ಯವಾದಗಳನ್ನ ಹೇಳ್ತಾ ಒಂದಷ್ಟು ಮಾತುಗಳನ್ನ ನಿಮ್ಮ ಎದುರುಗಡೆ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿಲ್ಲ ನನಗೆ ಟಿವಿನಲ್ಲಿ ನೋಡಿರೋ ಇಲ್ಲ ಅಂತ ಹೇಳಿ, ಬಟ್ ನಾನು ಬಹಳಷ್ಟು ವರ್ಷಗಳ ಕಾಲ ಟಿವಿನಲ್ಲಿದ್ದೆ. ಸೊ ನಾವೆಲ್ಲ ಹಳ್ಳಿಗೆ ತಾಲೂಕಿಗೆಲ್ಲ ಹತ್ತಬೇಕಾದ್ರೆ ನೀವು ಕೂಡ ಕಾರಣ. ಹೀಗಾಗಿ ನಮ್ಮ ಒಂದು ಯಶಸ್ಸಿನಲ್ಲಿ ನೀವು ಕೂಡ ಸಹಭಾಗಿಗಳು. ಹೀಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಚಾನಲ್ಗಳಲ್ಲಿ ಈ ಕೇಬಲ್ ನೆಟ್ವರ್ಕ್ ಬಗ್ಗೆ ಒಬ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಬ್ರು ಇರ್ತಾರೆ, ಅದನ್ನೇ ನೋಡ್ಕೊಳ್ಳೋದು ಅವ್ರ ಕೆಲಸ. ಪ್ರತಿ ತಿಂಗಳು ಅಲ್ಲಿಗೆ ಬರಬೇಕು, ಇಲ್ಲಿ ಬರಲಿಲ್ಲ, ಫೋನ್ಗಳು ಬರೋದು, ಯಾವ ನಂಬರ್ಗೆ ಬರಬೇಕು, ಅವ್ರಿಗೆ ದುಡ್ಡು ಕೊಡುವಂಥದ್ದು ಪ್ರತಿ ತಿಂಗಳು, ಅದನ್ನೇ ಯೋಚನೆ ಮಾಡಿಕೊಂಡು ಎಷ್ಟೋ ಚಾನಲ್ಗಳು ತುಂಬಾ ಸಕ್ಸಸ್ಫುಲ್ ಆಗಕ್ಕೆ ಕೇಬಲ್ ಟಿವಿಗಳೇ ಕಾರಣ. ಎಷ್ಟೋ ಚಾನಲ್ಗಳು ಚೆನ್ನಾಗಿ ಹೋಗದೇ ಇರೋದು ಕೂಡ ಕೇಬಲ್ ಟಿವಿಗಳೇ ಕಾರಣ. ಹೀಗಾಗಿ ಸ್ಯಾಟಲೈಟ್ ಚಾನಲ್ಗಳು ಕೇಬಲ್ ಇವತ್ತೇನಾದ್ರು ಜನರ ಮನಸ್ಸನ್ನ ಮುಟ್ಟಿದೆ ಅಂತ ಅದಕ್ಕೆ ನಿಮ್ಮ ಒಂದು ಪಾತ್ರ ತುಂಬಾ ದೊಡ್ಡದು. ಸೊ ಹೀಗಾಗಿ ಅದು ಬಹಳ ಮುಖ್ಯ. ಅದು ಒಂದು ಸೆನ್ಸ್ ಆಫ್ ಪ್ರೈಡ್ ಇದೆಯಲ್ಲ, ಅಂದ್ರೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡ್ಕೊಳ್ಳೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ನಿಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇರಲಿ. ಯಾಕೆ ಅಂತಂದ್ರೆ ಒಂದು ಕಾಲ ಇತ್ತು, ಏನಾದ್ರೂ ನಾನು ನ್ಯೂಸ್ ಚಾನಲ್ ಬಂದಿರೋದ್ರಿಂದ ನ್ಯೂಸ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಕಾಲ ಇತ್ತು, ಏನಾದ್ರು ಸಮಸ್ಯೆ ಆದ್ರೆ ಸೊ ನೀವು ತಹಶೀಲ್ದಾರ್ ಹತ್ರ ಹೋಗಿ, MLA ಹತ್ರ ಹೋಗಿ, ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಈ ತರ ಹೇಳ್ತಿದ್ರು. ಆಮೇಲೆ ಒಂದು ಕಾಲ ಬಂದಾಗ ಸಮಸ್ಯೆ ಬಂತು ಅಂತಂದಾಗ ಎಲ್ಲರೂ ಹೋಗ್ಲೇಬೇಕು, ಆದ್ರೆ ನ್ಯೂಸ್ ಚಾನಲ್ ಹತ್ರ ಹೋಗಿ ಅಲ್ಲೋಗಿ ಮಾತಾಡಿ ಅನ್ನೋ ಒಂದು ಕಾಲ ಕೂಡ ಇತ್ತು. ಈಗಲೂ ಅದು ಒಂದು ಹಂತಕ್ಕಿದೆ. ಅದಕ್ಕೆ ಕಾರಣ ನೀವೆಲ್ಲ ಕೂಡ. ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ, ಆ ಕಾರ್ಯಕ್ರಮಗಳನ್ನ ನೀವು ವಿತರಿಸಿದ್ರಿ. ಹೀಗಾಗಿ ಅಂತ ಒಂದು ಅದ್ಭುತವಾದ ಒಂದು ಕಾಲಘಟ್ಟವನ್ನು ನಾವು ನೋಡ್ಕೊಂಡ್ ಬಂದಿದ್ದೀವಿ.
ಸೊ ಅದ್ಭುತವಾದ ಕಾಲಘಟ್ಟವನ್ನ ನೋಡ್ಕೊಂಡು ಬಂದಿದ್ದೀವಿ ಅಂದಾಗ ಈಗ ಕಾಲಘಟ್ಟ ಬದಲಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಗೊಳ್ಳುತ್ತೆ ಅಲ್ವಾ? ಸೊ ಹೀಗಾಗಿ ನಾವು ಯೋಚನೆ ಮಾಡಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇವತ್ತು ನಿಂತು ನಾನು ಹಿಂದೆ ನಾನು ಮಾಡಿದೆ, ನಾನು ಹಾಗಿದ್ದೆ, ನಾವು ಹಾಗೆ ವೈಭವ ಒಂದು ಬಗ್ಗೆ ಮಾತಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದರ ಜೊತೆಗೆ ನಾಳೆ ಏನು, ನಾಡಿದ್ದೇನು, ಮುಂದಿನ ತಿಂಗಳೇನು, ಮುಂದಿನ ವರ್ಷ ಏನು ಅನ್ನೋದನ್ನು ಯೋಚನೆ ಮಾಡೋದು ಕೂಡ ಅಷ್ಟೇ ಮುಖ್ಯ, ಅದಕ್ಕಿಂತ ಜಾಸ್ತಿ ಮುಖ್ಯ. ಸೊ ಹೀಗಾಗಿ ನಮಗೆ ಗುಬ್ಬಿಯವರು, ರಾಜೇಶ್ ಗುಬ್ಬಿಯವರು ಮತ್ತು ಅವರ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಬಂದು ಕೇಳಿದಾಗ ನನಗನ್ನಿಸ್ತು ನಾನು ಏನ್ ಮಾತಾಡಕ್ ಸಾಧ್ಯ ಅಂದ್ರೆ ಜೆನ್ಯೂನ್ ನನಗನ್ನಿಸ್ತು. ಆದ್ರೆ ನಾನು ಮಾತಾಡೋ ಒಂದು ಧೈರ್ಯವನ್ನು ತಗೊಂಡು ನಿಮ್ಮ ಎದುರುಗಡೆ ಯಾಕೆ ನಿಂತಿದ್ದೆ ಅಂದ್ರೆ ಒಂದು ಫಾರ್ಮುಲಾ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಫಾರ್ಮುಲಾ ಎಲ್ರಿಗೂ ಅಪ್ಲೈ ಆಗುತ್ತೆ, ನಿಮಗೂ ಅಪ್ಲೈ ಆಗುತ್ತೆ, ನನಗೂ ಅಪ್ಲೈ ಆಗುತ್ತೆ, ಮುಂಬರುವ ಎಲ್ಲ ಜನರೇಷನ್ಗೂ ಅಪ್ಲೈ ಆಗುತ್ತೆ, ಹಿಂದಿರುವಂತ ಎಲ್ಲ ಜನರೇಷನ್ಗೂ ಅಪ್ಲೈ ಆಗ್ತಿತ್ತು. ಆ ಫಾರ್ಮುಲಾ ಏನು ಅಂತಂದ್ರೆ ಅಪ್ಡೇಟ್ ಆಗೋದು. ತುಂಬಾ ಸಿಂಪಲ್, ಅಪ್ಡೇಟ್ ಆಗೋದು. ಅಪ್ಡೇಟ್ ಆಗದೆ ಇದ್ರೆ ನಾವು ಹಿಂದುಳಿದ್ಬಿಡ್ತೀವಿ. ನಿನ್ನೆ ನಾನು ನನ್ನೊಂದು ಆಲ್ಮಾ ಮೀಡಿಯಾ ಸ್ಕೂಲ್ ಮತ್ತು ಗೌರಿ ಶಕ್ತಿ ಸ್ಟುಡಿಯೋ ಅಂತ ಎರಡು ಸಂಸ್ಥೆಗಳಿವೆ. ಆಲ್ಮಾ ಮೀಡಿಯಾ ಸ್ಕೂಲಲ್ಲಿ ನಾನು ಜೊತೆಗಳನ್ನು ಕಲಿಸ್ತೀನಿ, ಗೌರಿ ಶಕ್ತಿ ಸ್ಟುಡಿಯೋ ಮೂಲಕ ರಿವ್ಯೂಗಳನ್ನು ಮಾಡ್ತೀನಿ. ನಾನು ಅದ್ರ ಆಮೇಲೆ ಮಾತಾಡ್ತೀನಿ. ನಾನು ನಿನ್ನೆ ನಮ್ಮ ಟೀಮ್ ಜೊತೆ ಮಾತಾಡಿದ್ರೆ ಮಾತಾಡ್ತಿದ್ದೆ. ಏನು ಹೇಳಿದ್ರೆ ಒಂದು ಕಾಲಕ್ಕೆ ಎಸ್ಟೇಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಇಂಟರ್ನೆಟ್ ಪಾಲಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಇಂಟರ್ನೆಟ್ ಪಾಲ ನಡೆಸಕ್ಕಾಗತ್ತಾ? ನಡೆಸಕ್ಕಾಗಲ್ಲ. ಈ ದಿನ ನನ್ನ ಎದುರುಗಡೆ, ನಮ್ಮ ಎದುರುಗಡೆ ಬಂದಂತ ಉದಾಹರಣೆಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಕಾಲಕ್ಕೆ ನೀವು ಅಬ್ಸರ್ವ್ ಮಾಡಿ, ಒಂದು 15 ವರ್ಷದಿಂದ ಫಸ್ಟ್ ಒಂದು ಫೋನ್ ಬಂತು, ನೋಕಿಯಾ, ಚಿಕ್ಕದು, ಎಲ್ಲರ ಕೈಯಲ್ಲೂ ನೋಕಿಯಾ ಫೋನ್ ಇತ್ತು. ಅವಾಗ ಫೋನ್ ಅಂದ್ರೆ ನೋಕಿಯಾ, ಫೋನ್ ಅಂದ್ರೆ BSNL, ಅಂದ್ರೆ ನೆಟ್ವರ್ಕ್ ಅಂದ್ರೆ BSNL ಆ ಥರ ಇತ್ತು ಅಲ್ವಾ? ಅಬ್ಸರ್ವ್ ಮಾಡಿದ್ರಲ್ವಾ? ಆಮೇಲೆ ಕ್ಯಾಮರಾ ಅಂದ್ರೆ ಕೂಡ 36 ಫೋಟೋಗಳು ಬರ್ತದೆ. ಆದ್ರೆ ಇವತ್ತು ಎಲ್ಲಿದೆ ಅದು? ಈ ಒಂದು ಸಮಸ್ಯೆ ಕಾಡುತ್ತೆ, ಈ ಸವಾಲು ಕಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸ್ಯಾಟಲೈಟ್ ಟಿವಿಗಳು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಗಣ್ಣ ಅವರು ಪ್ರಗತಿ ಸಂಪಾದಕರು ಮಾತಾಡಿದ್ರು. ಅವ್ರ ಸರ್ಕ್ಯುಲೇಷನ್ ಕೇಳಿ ನೀವು ಎಷ್ಟಿತ್ತು, ಎಷ್ಟಾಗಿದೆ ಅಂತ ಹೇಳಿ. TV9 ಒಂದು ವಿವರ್ಶಿಪ್ ಕೇಳಿ ನೀವು ಎಷ್ಟಿತ್ತು, ಎಷ್ಟಾಗಿದೆ ಅಂತ ಹೇಳಿ. ಸ್ಯಾಟಲೈಟ್ ಟಿವಿಗಳೇ ಪರದಾಡ್ತಾ ಇವೆ. ಪೇಪರ್ಗಳು, ಪ್ರಜಾವಾಣಿ ಅಂತ ಪೇಪರ್ಗಳು, ವಿಶ್ವವಾಣಿ ಅಂತ ಪೇಪರ್ಗಳು, ಕನ್ನಡ ಪ್ರಬಂಧ ಪೇಪರ್ಗಳು, ನ್ಯೂಸ್ ಪೇಪರ್ಗಳೆಲ್ಲ ಕೂಡ ಸರ್ಕ್ಯುಲೇಷನ್ ಹೆಚ್ಚು ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಹಂಗ ಆಗ್ತಾ ಇಲ್ಲ ಅಂದ್ರೆ ಕಾಲ ಬದಲಾಗ್ತಾ ಇದೆ. ಈಗ ನೋಡಿ, ನಾವೆಲ್ಲ ಒಂದು 30, 35, 40, 45, 50, 55 ಈ ರೇಂಜಲ್ಲಿ ಇದೀವಿ ನಾವೆಲ್ಲ ನಮ್ಮ ಜೀನ್ಸ್ ಅಲ್ಲಿ ಬೆಳಗ್ಗೆ ಎದ್ರೆ ನ್ಯೂಸ್ ಪೇಪರ್ ಓದ್ಬೇಕು, ಆಮೇಲೆ ಟಿವಿ ನೋಡ್ಬೇಕು ಅನ್ನೋದು ನಮ್ಮ ಜೀನ್ಸ್ ಅಲ್ಲಿ ಸೇರ್ಕೊಂಡಿದೆ. ಆದ್ರೆ ನಿಮ್ಮ ಮಕ್ಕಳ ಜೀನ್ಸ್ ಅಲ್ಲಿ ಅದಿಲ್ಲ, ಬದಲಾಗುತ್ತೆ. ನಿಮ್ಮ ಮಕ್ಕಳ ಜೀನ್ಸ್ ಅಲ್ಲಿ ಏನಿದೆ ಹಾಗಾದ್ರೆ? ಮೊಬೈಲ್ ಫೋನ್ ಇದೆ, ಇಂಟರ್ನೆಟ್ ಇದೆ ಅಲ್ವಾ? ಅವ್ರಿಗೆ ಪೇಪರ್ ಓದೇನಿ ನೀವು, ಅಪ್ಪ ನಾನು ಮೊಬೈಲ್ ಅಲ್ಲಿ ನೋಡಿದೀನಿ ಅಂತಾರೆ. ಟಿವಿ ನೋಡೋ ಅಂದ್ರೆ ಮೊಬೈಲ್ ಎಲ್ಲ ನೋಡಿದೀನಿ ಅಂತಾರೆ. OTT ನಲ್ಲಿ ನೋಡಿದೀನಿ ಸಿನಿಮಾ ಅಂತಾರೆ ಅಲ್ವಾ? ಸೊ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಭವಿಷ್ಯದ ಪೀಳಿಗೆ ಏನ್ ಹೇಳ್ತಾ ಅದನ್ನು ಕೇಳಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟಂತ ನೀವೆಲ್ಲ ಈಗ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನೋ ಒಂದನ್ನು ಕೂಡ ನೀವು ಸೇರಿಸ್ಕೊಂಡಿದ್ದೀರಾ. ಅದರ ಅರ್ಥ ಏನು ಅಂದ್ರೆ ನೀವು ಅಪ್ಡೇಟ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಆದ್ರೆ ಅದಷ್ಟೇ ಸಾಲುತ್ತಾ, ಇನ್ನೇನು ಬೇಕು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ವೆಬ್ಸೈಟ್ ಇದೆ ನಮ್ದೊಂದು, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಬದಲಾವಣೆ ಜಗದ ನಿಯಮ. ಸೊ ಬದಲಾವಣೆಗೆ ತೆರೆದುಕೊಳ್ಳೋದು ಬಹಳ ಮುಖ್ಯ. ಸೊ ಹೀಗಾಗಿ ಹೊಸದನ್ನ ಯೋಚನೆ ಮಾಡುವಂಥದ್ದು, ಹೊಸದ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ನಾನು ಒಂದಷ್ಟು ಉದಾಹರಣೆಗಳೇ ಕೊಟ್ಟೆ. ಆದ್ರೆ ಇದಿಷ್ಟೇ ಸಾಲತ್ತಾ ಅಂತ ಕೇಳಿದ್ರೆ ಇಲ್ಲ, ಸಾಲದೇ ಇರಬಹುದು ಬಹುಶಃ. ಯಾಕೆ ಅಂತಂದ್ರೆ ಜೀವನೋಪಾಯ ಅದಕ್ಕೆ ಧಕ್ಕೆ ಬರದೇ ಇರೋ ತರ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ವಾಯ್ಸ್ ಅನ್ನ ರೇಸ್ ಮಾಡದೇ ಇದ್ರೆ ಯಾವುದೋ ಒಂದು ಕಂಪನಿ ಎಲ್ಲವನ್ನು ನುಂಗಿ ನೀರು ಕೊಡ್ಬಿಡುತ್ತೆ. ಇಷ್ಟೊಂದು ಜನ ಇದ್ದೀರಾ ನೀವು, ಇಷ್ಟೊಂದು ದೊಡ್ಡ ಸಂಘಟನೆ ಮಾಡ್ತಾ ಇದ್ದೀರಾ, ಇಡೀ ರಾಜ್ಯಾದ್ಯಂತ ಇದ್ದೀರಾ ನೀವು. ಸೊ ಈಗ ನಿಮ್ಮ ವಾಯ್ಸ್ ಅನ್ನ ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಸೊ ಅದು ಈ ಸಂಘಟನೆ ಮೂಲಕ ಮಾತ್ರ ಸಾಧ್ಯ, ನಿಮ್ಮ ಜನಪ್ರತಿನಿಧಿಗಳ ಮೂಲಕ ಮಾತ್ರ ಸಾಧ್ಯ. ಸೊ ಹೀಗಾಗಿ ಆ ಒಂದು ಕೆಲಸವನ್ನು ಕೂಡ ನೀವು ನಿರಂತರವಾಗಿ ಮಾಡಿ, ಗಟ್ಟಿ ಧ್ವನಿಯಲ್ಲಿ ಮಾಡಿ ಮತ್ತು ನಿಮ್ಮ ಸಂಘಟನೆಯನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ನಾನು ಒಂದಷ್ಟು ಉದಾಹರಣೆಗಳು ಕೊಟ್ಟಾಗ ಅಂದ್ರೆ ಸ್ಯಾಟಲೈಟ್ ಟಿವಿಯ ಒಂದು ಉಚ್ಛ್ರಾಯ ಸ್ಥಿತಿ, ಅದಕ್ಕಿಂತ ಮುಂಚೆ ನಾವು ಚಿಕ್ಕವರಿದ್ದಾಗ ನಿಮಗೆಲ್ಲ ಗೊತ್ತಿರುತ್ತೆ, ಆಂಟೆನಾ ಹಾಕಿ
ಸರಿ ಬಂದಿದೆ ನೋಡು, ಸರಿ ಬಂದಿದೆ ನೋಡು. ಹಿಂಗಿರ್ತಲ್ಲ ಕಾಲ, ಹೆಂಗ್ ಬದಲಾಗಿದೆ, ಹೆಂಗ್ ಬದಲಾಗಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ, ನಮಗೆ ಆಶ್ಚರ್ಯ ಆಗುತ್ತೆ. ಓಕೆ, ಇಷ್ಟೊಂದು ಬದಲಾಗಿದೆ ಅಲ್ಲ, ಹೆಂಗೆ ನೆಕ್ಸ್ಟ್ ಹೆಂಗೆ ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡ್ತಾನೆ ಇರುತ್ತೆ. ಸೊ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತಾ ಇರ್ತೀರಿ. ಸೊ ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಅದರ ಜೊತೆಗೆ ಹೆಜ್ಜೆ ಇಡುವಂತ ಪ್ರಯತ್ನವನ್ನ ನೀವು ಮಾಡಿ. ಆ ಮೂಲಕ ಮಾತ್ರ ನಾನೊಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಆಡಿಯೋ ಕೊಡ್ಬೋದು, ವಿಡಿಯೋ ಕೊಡ್ಬೋದು, ಅಕ್ಷರ ಕೊಡ್ಬೋದು ಅಂತ. ಆ ಥರ ನೀವು ಇಂಟರ್ನೆಟ್ ಕೊಡ್ಬೋದು, ನೀವು ಕೇಬಲ್ ಕೊಡ್ಬೋದು, ನೀವು ಸ್ಯಾಟಲೈಟ್ ಕೊಡ್ಬೋದು, ಮತ್ತೇನು ಕೊಡ್ಬೋದು ಮತ್ತು ಅದರ ಅಫೋರ್ಡೆಬಲ್ ಆಗಿ ಕೊಡ್ಬೋದು ಅನ್ನೋದನ್ನ ದಯವಿಟ್ಟು ಗಮನ ಹರಿಸಿ. ಅವಾಗ ಮಾತ್ರ ನಾವು ಉಳ್ಕೊಳ್ಳೋಕೆ ಸಾಧ್ಯ ಅಂತ ನನಗನ್ಸುತ್ತೆ. ಸೊ ಆಮೇಲೆ ಇನ್ನೂ ಒಂದು, ಒಬ್ರು ಯಾರೋ ಒಂದು ಭಾಷಣ ಮಾಡ್ತಾ ಹೇಳಿದ್ರು, ನಮ್ಗೆ 50 ವರ್ಷ ದಾಟಿತು, ನಮ್ಗೆ ಇದು ಬಿಟ್ಟು ಬೇರೆ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ತುಂಬಾ ಒಳ್ಳೆ ಮಾತು. ಆದ್ರೆ ನಾನು ಇದು ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ದಯವಿಟ್ಟು ಅನ್ಕೊಂಡ್ಬಿಡಿ. ಇದೇ ಕ್ಷೇತ್ರದಲ್ಲಿ ಇನ್ನೂ ಏನು ತಿಳ್ಕೊಳ್ಬೇಕಾಗಿದೆ ತಿಳ್ಕೊಳ್ಳಿ. ಹೊಸ ಚಾಲೆಂಜ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಬದುಕಕ್ಕಾಗಲ್ಲ. ಸೊ ಹೀಗಾಗಿ ನಿಮ್ಮ ಮಕ್ಕಳು ಏನಿರಲ್ಲ, ಹೆಂಗ್ ಹುಡುಗರು ಇರ್ತಾರೆ 18 ವರ್ಷ 20 ವರ್ಷ, ಅವ್ರು ನಿಮ್ಗಿನ ಜಾಣರಿರ್ತಾರೆ, ನಿಮ್ಗಿನ ಜಗತ್ತನ್ನು ತಿಳ್ಕೊಳ್ತಿರ್ತಾರೆ. ಅವ್ರನ್ನ ಇದರಲ್ಲಿ ತೊಡಗಿಸ್ಕೊಳ್ಳಿ, ಹೊಸದೇನದನ್ನ ಅವ್ರ ಮೂಲಕ ತಿಳ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನರಿಗೆ ನಾನು ನೋಡ್ತೀನಿ, ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಲ್ಲ, ಯೂಟ್ಯೂಬ್ ಚಾನಲ್ ನೋಡಲ್ಲ, ಹೊಸ ಟೆಕ್ನಾಲಜಿ ಏನು ಬಂದಿದೆ ನೋಡಲ್ಲ. ಆ ಥರನೂ ಕೆಲವರು ಇರ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ಆಗಕ್ಕೆ ಹೋಗ್ಬೇಡಿ. ನಮ್ಮ ಕಾಲದಲ್ಲಿ ಹಂಗಿತ್ತು, ನಾವು ಹಾಗೇ ಇದ್ದೀವಿ ಅಂತಂದ್ರೆ ನಾವು ಹಿಂದೆ ಸರಿತಾ ಹೋಗ್ತೀವಿ. ಸೊ ಹೀಗಾಗಿ ಹೊಸ ಪೀಳಿಗೆ ಜೊತೆಗೆ ಹೆಜ್ಜೆ ಇಡ್ತಾ, ಹೊಸ ಪೀಳಿಗೆಗೆ ಏನ್ ಬೇಕು ಅದನ್ನ ಅರ್ಥ ಮಾಡ್ಕೊಳ್ತಾ ನಿಮ್ಮ ಹೆಜ್ಜೆಯನ್ನ ನೀವು ಮುಂದೆ ಇಡಿ ಅಂತ ನಾನು ಹೇಳ್ತಾ, ನಾನು ನಂದೇ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆಲ್ರಿಗೂ. ನಾನೊಂದು ಕಾಲಕ್ಕೆ ETV ಕನ್ನಡದಲ್ಲಿ ಕೆಲಸ ಶುರು ಮಾಡಿದೆ. ನಾನು ಹೈದರಾಬಾದಲ್ಲಿದ್ದಾಗ, ಹೈದರಾಬಾದಲ್ಲಿ ನಾನು ಕೆಲಸ ಮಾಡಿದೆ 5 ವರ್ಷ. ಆಮೇಲೆ TV9 ನಲ್ಲಿ ಕೆಲಸ ಮಾಡಿದೆ 5 ವರ್ಷ. ಆಮೇಲೆ ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡಿದೆ 3.5 ವರ್ಷ. ಅದಾದ್ಮೇಲೆ ನನಗೆ ಸಾಕು ಇದು ಅನ್ನಿಸ್ತು, ಒಂದಷ್ಟು ಬೇರೆ ಕೆಲಸಗಳನ್ನ ಮಾಡೋಣ ಅಂತೇಳಿ ನಾನು ಹೊರಗಡೆ ಬಂದು ಒಂದು ಸಿನಿಮಾ ನಿರ್ದೇಶನ ಮಾಡಿದೆ. ಆಮೇಲೆ ನಾನು ಸಿನಿಮಾ ನನಗೆ ಅಷ್ಟೊಂದು ಚೆನ್ನಾಗಿ ಹೋಗಲಿಲ್ಲ. ಆಮೇಲೆ ಮತ್ತೆ ನಾನು ಫ್ರೀಲಾನ್ಸ್ ಆಗಿ ಕೆಲಸ ಮಾಡಿದೆ ಸುದ್ದಿ ಟಿವಿನಲ್ಲಿ, ಬೇರೆ ಬೇರೆ ಕಡೆ. ಅದಾದ್ಮೇಲೆ ತುಂಬಾ ಜನ ನನ್ನ ಹತ್ರ ಬಂದು ಒಂದು ಸ್ಯಾಟಲೈಟ್ ಚಾನೆಲ್ ಮಾಡೋಣ ಅಂತ ತುಂಬಾ ಜನ ಬರೋರು, ನೀವು ಅದನ್ನ ನೋಡ್ಕೊಳ್ಳಿ ಅಂತ. ನಾನು ತುಂಬಾ ಹತ್ತಿರದಿಂದ ಆ ಚಾನೆಲ್ಗಳನ್ನ ಗಮನಿಸ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತಿರುವಂತಹ ಸುಮಾರು 10-12 ಚಾನೆಲ್ ಪೈಕಿ 1-2 ಚಾನೆಲ್ ಮಾತ್ರ ಲಾಭದಲ್ಲಿದೆ. ಉಳಿದವು ಯಾವುದು ಕೂಡ ಲಾಭದಲ್ಲಿ ಇಲ್ಲ. ಅವರು ಬೇರೆ ಬೇರೆ ಬಿಸ್ನೆಸ್ಗಳಿರೋದ್ರಿಂದ ಆ ದುಡ್ಡನ್ನು ತಂದು ಇಲ್ಲಿ ಅವರು ರೊಟೇಟ್ ಮಾಡ್ತಾರೆ ಹೊರತು ಒಂದು ಹೆಸರಿಗೋಸ್ಕರ, ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಒಂದು ಕಲರ್ಗೋಸ್ಕರ ಚಾನಲ್ ನಡೆಸ್ತಾರೆ ಹೊರತು ಲಾಭಕ್ಕೋಸ್ಕರ ನಡೆಸ್ತಾ ಇಲ್ಲ. ಅದು ಯಾರಿಗೆ ಸಾಧ್ಯ? ತುಂಬಾ ಡೀಪ್ ಪಾಕೆಟ್ ಇರೋರಿಗೆ ಮಾತ್ರ ಸಾಧ್ಯ, ನಿಮ್ಮಂತವರಿಗೆ ಸಾಧ್ಯ ಇಲ್ಲ. ಸೊ ಅವಾಗ ನಾನು ಯೋಚನೆ ಮಾಡಿ, ಇದು ಬೇಡ, ಸ್ಯಾಟಲೈಟ್ ಬೇಡ ಅಂತ ಹೇಳಿ ನಾನು ಯೋಚನೆ ಮಾಡಿದೆ, ಡಿಜಿಟಲ್ ವರ್ಲ್ಡ್ಗೆ ಎಂಟರ್ ಮಾಡಿದೆ. ಒಂದು 5 ವರ್ಷದ ಹಿಂದೆ ಆಲ್ಮಾ ಮೀಡಿಯಾ ಸ್ಕೂಲ್ ಒಂದು ಸ್ಕೂಲ್ ಶುರು ಮಾಡಿದೆ. ಆಮೇಲೆ ಗೌರಿ ಶಕ್ತಿ ಸ್ಟುಡಿಯೋ ಅಂತ ನನ್ನ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಸ್ನೇಹಿತರೆ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಇವತ್ತೊಂದು 6 ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಚಾನಲ್ನ ಉತ್ಸಾಹ ಸ್ಥಿತಿಯಲ್ಲಿ ಏನು ಸಂಬಳ ತಗೋತೀನಲ್ವಾ, ಅದರ 3 ಪಟ್ಟು ನಾನು ಇದನ್ನು ಗಳಿಸ್ತಾ ಇದ್ದೀನಿ ಮತ್ತು 12 ಜನರಿಗೆ ನಾನು ಜಾಬ್ ಕೊಟ್ಟಿದ್ದೀನಿ. ಇದು ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಇದು ಸಾಧ್ಯ ಆಯಿತು ಅಂತಂದ್ರೆ, ಬದಲಾದ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು, ತಂತ್ರಜ್ಞಾನ ಅರ್ಥ ಮಾಡಿಕೊಂಡು ಮುಂದೆ ಬಂದ್ರೆ ಇದು ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾನು ಅದೇ ಮತ್ತೆ ಸ್ಯಾಟಲೈಟ್ ಮಾಡ್ತೀನಿ, ಅದೇ ಕೇಬಲ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇವತ್ತು ಸ್ಯಾಟಲೈಟ್ ಚಾನಲ್ಗಳು ಕೂಡ, ಪ್ರತಿಯೊಂದು ಚಾನಲ್ಗಳು ಕೂಡ ತಮ್ಮದೇ ಯೂಟ್ಯೂಬ್ ಚಾನಲ್ಗಳನ್ನ, ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಹೊಂದಿದೆ. ಪ್ರತಿಯೊಂದು .com ಇದೆ, ಪ್ರತಿಯೊಂದು ವೆಬ್ಸೈಟ್ ಇದೆ, ಪ್ರತಿಯೊಂದಕ್ಕೂ ಪಾಡ್ಕಾಸ್ಟ್ ಇದೆ, ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಇದೆ. ಮುಂಚೆ ಅವರು ಇಗ್ನೋರ್ ಮಾಡಿದ್ರು, ನಾವ್ ಯಾಕೆ ಚಿಕ್ಕವರೆಲ್ಲ ಮಾಡ್ತಾರೆ ಅಂತ ಹೇಳಿ. ಬಟ್ ಈಗ ಅವರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಬಂದಿದ್ದಾರೆ ಅಂದ್ರೆ ಹೊಸ ಜನರೇಷನ್ ಅದನ್ನೇ ನೋಡ್ತಾ ಇದೆ. ಇವತ್ತು ಏನೋ ಒಂದು ಸುದ್ದಿ ಬ್ರೇಕ್ ಆದ್ರೆ ಎಲ್ಲಿ ನೋಡ್ತೀವಿ ನಾವು? ಮನೆಗೆ ಹೋಗ್ತೀವ, ಟಿವಿ ಓಪನ್ ಮಾಡ್ತೀವ? ಇಲ್ಲ, ಮೊಬೈಲ್ ಓಪನ್ ಮಾಡ್ತೀವಿ ಅಲ್ವಾ? ಹೊಸ ಹೆಜ್ಜೆ ಇಡೋಣ ಅಂತ ಹೇಳ್ತಾ, ಅದು ಒಂದು ಪಾಯಿಂಟ್. ಎರಡನೇದು ನಾನು ಸಂಘಟನೆ ಬಗ್ಗೆ ಹೇಳಿದೆ. ಈ ಸಂಘಟನೆನ ಅದ್ಭುತವಾಗಿ ಏನು ಬೆಳೆಸ್ತಾ ಇದ್ದಾರೆ, ಹೀಗೆ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ, ನನಗೆ ಆಮೇಲೆ ಫೈನಲ್ ಆಗಿ ನನ್ನ ಬಗ್ಗೆ, ನಮ್ಮ ಸ್ಕೂಲ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನೀವು ಜರ್ನಲಿಸಂ ಫೀಲ್ಡ್ ತುಂಬಾ ಹತ್ತಿರದಿಂದ ನೋಡಿದ್ರಿ. ನಾನೊಂದು 5-6 ವರ್ಷದಿಂದ ಆಲ್ಮಾ ಮೀಡಿಯಾ ಸ್ಕೂಲ್ ಅಂತ ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ. ಅದರಲ್ಲಿ ಬದಲಾದ ಕಾಲಕ್ಕೆ ತಕ್ಕಂತೆ ಏನು ಜರ್ನಲಿಸ್ಟ್ಗಳು ಕಲಿತ್ಕೋಬೇಕಾಗಿದೆ ಅದನ್ನ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಏಜ್ ಓಲ್ಡ್, ನನ್ನ ತಂತ್ರಜ್ಞಾನ ಏಜ್ ಓಲ್ಡ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಚಾನಲ್ಗೆ ಹೋದ್ರೆ ನಿಮ್ಮ ಟೈಪಿಂಗ್ ಬರಲ್ಲ ಅಂದ್ರೆ ನಿಮಗೆ ಇರಪ್ಪ ಅಂತಾರೆ.
ನೀವು ಕೈಯಲ್ಲೇ ಬರೀತೀರಿ ಅಂದ್ರೆ ಆಗಲ್ಲ. ನೀವು ಕೇವಲ ಬರೀತೀರಿ ನಂಗೆ ಮಾತಾಡಕ್ಕೆ ಬರಲ್ಲ ಕ್ಯಾಮ್ರಾ ಕಡೆ ಅಂದ್ರೆ ಆಗಲ್ಲ. ನಾವು ಹೊರಗಡೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರಕ್ಕಂದ್ರೆ ಆಗಲ್ಲ. ನಿಮ್ಗೆ ಕ್ಯಾಮ್ರಾ ವರ್ಕ್ ಗೊತ್ತಿರಬೇಕು, ನಿಮ್ಗೆ ಸ್ವಲ್ಪ ಎಡಿಟಿಂಗ್ ಗೊತ್ತಿರಬೇಕು, ನಿಮ್ಗೆ ಟೈಪಿಂಗ್ ಗೊತ್ತಿರಬೇಕು, ಇದೆಲ್ಲವೂ ಗೊತ್ತಿರಬೇಕಾಗುತ್ತೆ. ಯಾಕೆಂದ್ರೆ ಬದಲಾಗಿದೆ ಜರ್ನಲಿಸಂ ಕೂಡ. ಆ ನಿಟ್ಟಿನಲ್ಲಿ ಆಲ್ಮಾ ಮೀಡಿಯಾ ಸ್ಕೂಲ್ ಅಂತ ನಾನು ಒಂದು ಸ್ಕೂಲ್ ಶುರು ಮಾಡಿ 6 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಜರ್ನಲಿಸಂ ಮಾಡಬೇಕು, ಪ್ರಾಕ್ಟಿಕಲ್ ಜರ್ನಲಿಸಂ ಕಲಿಬೇಕು ಅಂತ ದಯವಿಟ್ಟು ನಮ್ಮ ಸ್ಕೂಲ್ನ ರೆಫರ್ ಮಾಡಿ. ಸೊ ದಟ್ ಅವ್ರಿಗೊಂದು ಭವಿಷ್ಯ ಕೊಡುವಂತ ರೆಸ್ಪಾನ್ಸಿಬಿಲಿಟಿ ನಮ್ದು. ಬಟ್ ಏನಂದ್ರೆ ಅವ್ರಿಗೊಂದು ಸ್ವಲ್ಪ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು, ಓಕೆ, ಭಾಷೆ ಚೆನ್ನಾಗಿ ಗೊತ್ತಿರಬೇಕು, ಕರೆಂಟ್ ಅಫೇರ್ಸ್ ಅಲ್ಲಿ ಒಂದಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಅಂಥವ್ರು ಒಳ್ಳೆ ಜರ್ನಲಿಸ್ಟ್ಗಳಾಗಕ್ಕೆ ಸಾಧ್ಯ. ಯಾಕಂದ್ರೆ ನನ್ನ ಪ್ರಕಾರ ನಿಮ್ಮಲ್ಲಿ ನಿಮ್ಮ ಮಕ್ಕಳು ಆ ಥರ ಕ್ಷೇತ್ರಕ್ಕೆ ಬಂದ್ರೆ ತುಂಬಾ ಅವರು ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಆಲ್ರೆಡಿ ಆ ಕ್ಷೇತ್ರದಲ್ಲೇ ಯಾವುದೋ ಒಂದು ರೂಪದಲ್ಲಿದ್ದೀರಾ, ಇನ್ನೊಂದು ಸ್ವರೂಪದಲ್ಲಿ ಅವರು ಕೂಡ ಬರ್ಬೋದು ಅಂತ ಹೇಳ್ತಾ ಆ ಒಂದು ನಾನು ಬ್ರೋಷರ್ಸ್ನ ಎಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನ ಶೇರ್ ಮಾಡಿ ಅಂತ ನಾನು ಸಂಘಟಕರಿಗೆ ಕೇಳ್ತೀನಿ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಈ ಒಂದು ಕೇಬಲ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಸಂಪರ್ಕ ಸಂಗಮ ದಿನಾಚರಣೆ ನಾನು ಕರೆದಿದ್ದಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಅಧ್ಯಕ್ಷರಿಗೆ, ಎಲ್ಲರಿಗೂ ಕೂಡ ನಾನು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಒಂದು ಆಮಂತ್ರಣಕ್ಕೆ ಪ್ರೀತಿಯಿಂದ ಬಂದು ನಿಮ್ಮೊಂದಿಗೆ ನಮ್ಮ ಕೇಬಲ್ ಕ್ಷೇತ್ರದ ಬಗ್ಗೆ ನಾವು ಹೇಗೆಲ್ಲ ಬದಲಾವಣೆ ಆಗಬೇಕು ಅಂತೇಳಿ ಎಳೆಯಾಗಿ ಬಿಡಿಸಿ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿದಂಥ ಪತ್ರಕರ್ತರಾದಂಥ ಗೌರಿ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಾಮಕೃಷ್ಣಪ್ಪನವ್ರು ಹೇಳ್ತಲೇ ಇರ್ತಾರೆ ವಾರಕ್ಕೊಂದಿನ ಬದಲಾವಣೆ ಆಗಬೇಕು, ನೀವ್ಯಾಕೆ ಏರ್ ಫೈಬರ್ ಕೊಡೋಕ್ಕಾಗಲ್ಲ, ನೀವ್ಯಾಕೆ ಟೆಲಿಫೋನ್ ಕೊಡೋಕ್ಕಾಗಲ್ಲ, ನೀವ್ಯಾಕೆ ಎಲ್ಲ ಏನೇನು MNC ಕಂಪ್ನಿ ಮಾಡ್ತದೆ ಅದೆಲ್ಲ ನೀವ್ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳೋದ್ರ ಜೊತೆಗೆ ಆ ಕ್ಷೇತ್ರದ ಯಾರಾದ್ರೂ ಒಬ್ಬರು ಕರ್ಕೊಂಡು ಕೂರಿಸಿ ಮಾಡ್ರಿ ನೀವು ಏರ್ ಫೈಬರ್, ನೀವು ಮಾಡಿ ಇಂಟರ್ನೆಟ್, ನಿಮ್ಮ ಹಳ್ಳಿಯಲ್ಲಿ IPTV ಮಾಡಿ, ಈ ತರದ್ದು ಮಾರ್ಗದರ್ಶನ ರಾಮಕೃಷ್ಣಪ್ಪ ಕೊಡ್ತಾರೆ. ಅವರೇ ತೆರೆ ಹಿಂದೆ ಮಾತಾಡ್ತಾರೆ, ಮೈಕ್ ಮುಂದೆ ಅವ್ರು ಮಾತಾಡಲಿಲ್ಲ, ಅವ್ರು ಮಾತಾಡಬೇಕಾಗಿತ್ತು. ಯಾಕೆಂದ್ರೆ 3-4 ಗಂಟೆಗಳ ಕಾಲ ಅವ್ರ ಗ್ರೂಪಲ್ಲಿ ಚರ್ಚೆ ಮಾಡ್ತಾರೆ. ನಾನು ಅವ್ರು ಮಾತಾಡ್ತಾರೆ ಅಂತಲೇ ಅವ್ರನ್ನ ಕರೆಸಿದ್ದು, ಇವತ್ತು ಮಾತಾಡಲಿಲ್ಲ. ಇರಲಿ. ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥ ಕೇಬಲ್ ಆಪರೇಟರು, ನಮ್ಮ ಹಿರಿಯ ಕೇಬಲ್ ಆಪರೇಟರು ಪಲ್ಲವಿ ಮಣಿಯವರು ಎರಡು ಮಾತಾಡಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಕೇಳ್ಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಆಸನದತ್ತ ಎಲ್ಲ ಆಹ್ವಾನಿತ ಗಣ್ಯರೇ, ಬಹಳ ಖುಷಿ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ತುಮಕೂರು ನಮ್ಮ ಸ್ನೇಹಿತರು ಕರೆದಾಗ ಹೃದಯಕ್ಕೆ ಹತ್ರ ಆಗಿರ್ತಕ್ಕಂಥ ತವರು ಮನೆ ಕರೆದ ಹಾಗೆ ನಮ್ಮ ಕೋಲಾರ ಜಿಲ್ಲೆಯಿಂದ 4 ಬಸ್ಸು, 1 7 ಕಾರ್ ಮಾಡ್ಕೊಂಡು ಬಂದಿದ್ದೀವಿ. 2 ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನಿಲ್ಲ, ಈ ಭಾಷಣ ಮನಸ್ಸಿನ ಮಾತುಗಳು. ನಮ್ಮ ರಾಮಕೃಷ್ಣಪ್ಪ ಅವರು ಮತ್ತು ನಮ್ಮ ಪ್ಯಾಟ್ರಿಕ್ ರಾಜ್ ಹೇಳೋರು ಬಂದಾಗ ಒಳ್ಳೆ ಹೀರೋನು ನಿಂತ್ಕೊಂಡ್ರು ಎಲ್ಲರೂ ಸೆಕೆಂಡ್ ಕೊಡೋದು, ಫೋಟೋ ತಗೊಳೋದು. ಯಾಕೆಂದ್ರೆ ಸಂತೋಷ ಇರುವುದು ಕೊಡುವುದರಲ್ಲಿ, ಪಡೆಯುವುದಿಲ್ಲ ಅಂತ ಹೇಳಿ ಹಲವಾರು ವರ್ಷಗಳೇ ನೋಡ್ತಾ ಇದ್ವಿ. ಕೇಬಲ್ ಉದ್ಯಮಕ್ಕೆ ಏನಾದರೂ ತೊಂದರೆ ಆದಾಗ ಮುಂಚೂಣಿಯಲ್ಲಿ ಪ್ಯಾಟ್ರಿಕ್ ರಾಜು ಮತ್ತು ಅವ್ರ ತಂಡದವರು ನಿಂತ್ಕೊಂತಾರೆ. ಇವತ್ತು ನಿಮ್ಮೆಲ್ಲರಿಗಿಂತ ಮುಂಚಿತವಾಗಿ ಬಂದು ಕಾಯ್ತಾ ಇದ್ದಾರೆ. ನಮ್ಮ ರಾಮಕೃಷ್ಣಪ್ಪ ಹೇಳಿದಾಗೆ ಅವ್ರ ಬಗ್ಗೆ ಬಹಳಷ್ಟು ಹೇಳಿ ಚೆನ್ನಾಗಿ ಕಾಣಲ್ಲ. ನಮ್ಮನ್ನ ಇಲ್ಲಿ ಬರ್ಲಿಕ್ಕೆ ಪ್ರೇರೇಪಣೆ ಮಾಡಿದೆ ರಾಮಕೃಷ್ಣಪ್ಪ ಅವರು. ಇಲ್ಲಿ ಬಂದು ಅವ್ರು ಹೇಳಿದ್ರು, ನಾನು ಅಂದ್ರೆ ಏನಿಲ್ಲ, ನಾವು ಅಂತ. ಆ ಜ್ಯೋತಿನ ಎಲ್ಲ ಗಣ್ಯರು ಬೆಳಗಿದ್ರು. 1 ಸೆಕೆಂಡ್ ಅದು ಯೋಚನೆ ಮಾಡಿ, ನಾನು ಮತ್ತು ನಾವು ಅನ್ನೋದಕ್ಕೆ ಡಿಫರೆನ್ಸ್ ಗೊತ್ತಾಗುತ್ತೆ. ಜ್ಯೋತಿಗೆ ಬೆಳಕು ನೀಡಿದ್ದು ನಾವು ಎನ್ನುವುದು ಜ್ಯೋತಿ, ದೇವರಿಗೆ ಬೆಳಕು ನೀಡಿದ್ದು ನಾನು ಎನ್ನುವುದು ಜ್ಯೋತಿ. ಐ ವಾಸ್ ದಿ ಒನ್ ಹೂ ಹ್ಯಾಸ್ ಗಿವನ್ ಲೈಟ್ ಟು ಗಾಡ್. ನಾನಿನ್ನೊಂದು ದೇವರೇ ಇಲ್ಲ, ಅಹಂ ಬಂದ್ಬಿಟ್ಟು. ಅದು ಹೇಳುತ್ತಂತೆ, ದೇವರಿಗೆ ಬೆಳಕು ನೀಡಿದ್ದು ನಾನಂತೂ ಜ್ಯೋತಿ, ಜ್ಯೋತಿಗೆ ಬತ್ತಿ ಆಗಿದ್ದು ನಾನಂತೂ ಎಂದು ಹತ್ತಿ. ಇನ್ನು ಇದೆ, ಹತ್ತಿಗೆ ಉರಿಯುವ ಶಕ್ತಿ ನೀಡಿದ್ದು ನಾನಂತೂ ಎಣ್ಣೆ, ಎಣ್ಣೆಗೆ ಆಸರೆಯಾಗಿದ್ದು ನಾನು ಎಂದು ಹಣತೆ, ಹಣತೆಗೆ ನೆಲೆ ನೀಡಿದ್ದು ನಾನು ಭೂಮಿ. ಈಗ ನಾನು ಎಂದು ಹೊರಟರೆ ಏನೂ ಇಲ್ಲ, ನಾವು ನೀವು ಜೊತೆಗೂಡಿ ಹೊರಟಿದ್ರೆ ಸಿಗುವುದು ಜಗಕ್ಕೆ ಬೆಳಕಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಈಗ ಮಾಡಿ ಆ ರೀತಿ ನಾವೆಲ್ಲ ಸೇರಿಕೊಂಡು ಒಟ್ಟಾಗಿ ಹೋದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳ್ತೀನಿ.
ಇಷ್ಟೊಂದು ಗೌರಿ ಶಕ್ತಿಯವರು ಬಹಳ ಚೆನ್ನಾಗಿದ್ರು. ಆಂಟನ ಮೇಲೆ ಹೋಗಿ ತಿರ್ಸ್ಕೊಂಡು ಮೇಲೆ ಹೋಗೋದು ಕೆಳಗೆ ಜಸ್ಟ್ ಏನು ಒಂದು 20 ವರ್ಷದಿಂದ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. 20 ವರ್ಷದಲ್ಲಿ ಏನೆಲ್ಲ ನಡೆದಿರ್ಬೋದು. ಇವತ್ತೇನು ಎಲ್ಲ ಏನು ಪೇ ಚಾನಲ್ಸ್ ಇದೆಯೋ, ಜಿ ಆಗಿರ್ಬೋದು, ಈ ಟಿ ವಿ ಆಗಿರ್ಬೋದು, ESPN ಇನ್ನೊಂದು ಮತ್ತೊಂದು ಎಲ್ಲರೂ ಬಂದು ಈ ಕೇಬಲ್ ಆಡ್ಬಿಟ್ರೆ ಒಂದು ಡಿಕೋಡರ್ ಕೊಟ್ಟು ದಯವಿಟ್ಟು ಇದನ್ನು ಹಾಕಿ ಅಂತ ಫ್ರೀಯಾಗಿ ಕೇಳ್ಕೊಳ್ತಾ ಇದ್ರು. ಚೆನ್ನಾಗಿ ಜ್ಞಾಪಕ ಇದೆ. ಇವತ್ತೇನಾದ್ರೂ ಆ ಮಟ್ಟಕ್ಕೆ ಬಂದಿದೆ ಅಂತ ಅದಕ್ಕೆ ನಾವೇ ಕಾರಣ. ಹಾಗಂತೇಳಿ ಬಿಗೋದಲ್ಲ, ಬಾಗೋಣ. ನಾವು ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ ಅಂತ ಹಿರಿಯರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಮಾತು ಹೇಳ್ತೀನಿ, ಕೊನೆ ಮುಗಿಸ್ಬಿಡ್ತೀನಿ. ನಮ್ಮ ಶಕ್ತಿ ಹೇಗಿರಬೇಕು ಅಂತಂದ್ರೆ, ಪ್ಯಾಟ್ರಿಕ್ ರಾಜು ಮತ್ತು ನಾವೆಲ್ಲ ಸೇರ್ಕೊಂಡ್ರೆ ಎಂದೋ ಒಂದು ದಿವಸ ನಮ್ಗೆ ನಿಜವಾಗ್ಲೂ ಬೇರೆ ಯಾವ ವಿಚಾರ ಮಾತಾಡಲ್ಲ. ಎಲ್ಲ ಮನೆಯವರು ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ನಮಗೆ ಮುಂದೆ ಇರ್ತಕ್ಕಂಥ ಕಂಬಗಳಲ್ಲಿ ಇರ್ತಕ್ಕಂಥ ಆ ಕೇಬಲ್ ಅಂತಾರೆ. ಏನು ಸ್ವಾಮಿ ಇಷ್ಟು ದಿನ ಇದ್ದಿಲ್ವಾ, ಕಾಣಿಸ್ತಾ ಇಲ್ಲ ನಿಮಗೆ, ಇರ್ಬೋದು, ನಮ್ದು ತಪ್ಪಿದ್ರು ಸರಿ ಮಾಡ್ಕೊಳ್ಳೋಣ. ಹಾಗಂತ ನೀವೆಲ್ಲ ಕಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ಪೂರ್ತಿ ತೆಗೆದ್ರೆ ನಾವು ಬಹಳ ಸಿಂಪಲ್. ನಮ್ಮ ಪ್ಯಾಟ್ರಿಕ್ ಒಂದು ಚಿಕ್ಕ ರಿಕ್ವೆಸ್ಟ್ ಅಷ್ಟೇ, ಕಿವಿ ಮಾತು ಅಂತ ಸಜೆಷನ್ ಏನಾದ್ರು ತಗೊಳ್ಳಿ. ನೀವು ಮನಸ್ಸು ಮಾಡಿದ್ರೆ ಹೇಗೆ ಮಾಡ್ಬೋದು ಗೊತ್ತಾ? ಏನೂ ಮಾಡೋದಿಲ್ಲ. ನಾನು ಕಾಲೇಜು ಪ್ರಿನ್ಸಿಪಾಲ್ ಆಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿರುವಾಗ ನಮ್ಗೇನೋ ತೊಂದರೆ ಆದಾಗ ಪೆನ್ ಡೌನ್ ಸ್ಟ್ರೈಕ್ ಅದು, ಪೆನ್ನನ್ನು ಕೆಳಗಿರೋದು. ಆಫೀಸ್ಗೆ ಹೋಗ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ದಿಲ್ಲ. ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ವಿ, ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಎಲ್ಲ ನಡೀತಾ ಇದ್ವಿ. ಸರ್ಕಾರ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡ್ತೀವಿ. ಆ ರೀತಿ ಒಂದು ವೇಳೆ ಬಂದಾಗ ನಮ್ಮ ಪ್ಯಾಟ್ರಿಕ್ ರಾಜು ನಾವೆಲ್ಲ ಕರೆ ಕೊಟ್ಟು ಒಂದು ದಿವಸ ಇಡೀ ಕರ್ನಾಟಕದಲ್ಲಿ ನಮ್ಮ ಜನತೆ ತಿಳಿಸ್ಬಿಟ್ಟು ನಮ್ಗೆ ತೊಂದರೆ ಆಗಿದೆ, ನಿಮಗೆ ಒಂದು ದಿವಸ ಅಲ್ಲ ಅರ್ಧ ದಿವಸ ಯಾವುದೇ ಕಾರ್ಯಕ್ರಮ ಕೊಡಲ್ಲ ಅಂತ ನಾವು ಸ್ತಬ್ಧ ಮಾಡಿದ್ರೆ ಯಾವ ಯೋಚನೆ ಮಾಡಿಕೊಂಡು ಯಾವುದು ನಡಿ ಅಲ್ಲೇ ನಿಂತೋಗ್ಬಿಡುತ್ತೆ. ಆ ರೀತಿ ಆಗಿರ್ತಕ್ಕಂಥ ಒಂದು ಶಕ್ತಿ ಯುಕ್ತಿ ಇದೆ. ಅದನ್ನು ನಾವು ಮಾಡಿ ಅಂತೇಳಿ ಕೋಲಾರ ಜಿಲ್ಲೆ ಆಗಲೇ ಕೇಳಿದೆ, 24ನೇ ವರ್ಷ ಆಗಿದೆ ಸ್ವಾಮಿ, 25 ವರ್ಷಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ಕೊಡಿ ಅಂತ ಹೇಳಿದೆ. ಇಲ್ಲ 25 ವರ್ಷ ಸಿಲ್ವರ್ ಜೂಬ್ಲಿ ನಾವು ಬೆಂಗಳೂರಲ್ಲಿ ಮಾಡಬೇಕು ಅಂತ. ಆ ಥರ ಸಾಧ್ಯ ಆದರೆ ಚಾನ್ಸ್ ಕೊಡಿ, ನೀವು ಮಾಡಿ. ನಿಮ್ಮ ಜೊತೆ ನಾವು ಕೈ ಕಾಲುಗಳು ಕಣ್ಣುಗಳಾಗಿ ಕಿವಿಗಳಾಗಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರು ಮಾತಾಡೋಕ್ಕೆ ಅವಕಾಶ ಮಾಡಿದರೆ ಬಂದದ್ದು ನಮಸ್ಕಾರ. ಹಿರಿಯ ಕೇಬಲ್ ಆಪರೇಟರು, ವಕೀಲರು, ರಾಜಕಾರಣಿಗಳು, ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ಅವ್ರ ಶಕ್ತಿ ಏನು ಅಂತೇಳಿ. ಅವರು ನಿಮಗೆಲ್ಲ ಶಕ್ತಿ ತುಂಬಿದ್ದಾರೆ ಅವ್ರ ಮಾತಿನ ಮೂಲಕ. ಅವ್ರಿಗೆ ಇನ್ನೊಮ್ಮೆ ಚಪ್ಪಾಳೆ ಹೊಡೆದು ಧನ್ಯವಾದಗಳು. ಹತ್ವೆ ಮುಖ್ಯಸ್ಥರಾದಂಥ ಪಿ ಮಂಜುನಾಥ್ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಕೂತಿರೋ ಎಲ್ಲ ಎಲ್ಲರಿಗೂ ವ್ಯಕ್ತಿಗಳು ನಮ್ಮ ಕಡೆಯಿಂದ ಉತ್ಪೂರ್ವಕವಾದ ಆರ್ಥಿಕ ಕೇಬಲ್ ಶುಭಾಶಯ. ಥ್ಯಾಂಕ್ ಯು. ಮಾತುಗಾರರ ಕಾರ್ಯ ಮಾಡುವಂಥವ್ರು ಅವರಿಗೆ ನಮ್ಮ ಎಲ್ಲ ಕೇಬಲ್ ಆಪರೇಟರು ಚಪ್ಪಾಳೆ ಹೊಡೆದ ಮೂಲಕ ಅಭಿನಂದನೆಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊತೀನಿ. ದಾವಣಗೆರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಸ್ನೇಹಿತರು ಪರವಾಗಿ ಬನ್ನಿ. ಮಂಜುನಾಥ್ ವಿಕ್ಟರಿ ಡಿಜಿಟಲ್ ಅವರು ಬಂದು ದಯವಿಟ್ಟು ವೇದಿಕೆ ಮೇಲೆ 2 ಮಾತಾಡಿ ಬನ್ನಿ ಪ್ಲೀಸ್. ಬನ್ನಿ ಸರ್. ಜಿಲ್ಲೆಯಿಂದ 120 ಜನ ಕರ್ಕೊಂಡ್ಬಂದಿದ್ದಾರೆ. ಚಪ್ಪಾಳೆ ಅವರಿಗೆ ಕೇಬಲ್ ಆಪರೇಟರ್ಗಳಿಗೆ ನಮ್ಮ ಕೇಬಲ್ ಡೇ ಶುಭಾಶಯಗಳು. ಮಾತಾಡೋದಿಲ್ಲ ಹೇಳಿ. ಒಳ್ಳೆಯ ಸುದ್ದಿ. ಕರ್ನಾಟಕದ ಎಲ್ಲ ಕೇಬಲ್ ಆಪರೇಟರ್ಗಳು ಬರೀ ಕೇಬಲ್ ನಡೆಸೋದಂದ್ರೆ ಇಂಟರ್ನೆಟ್ಗೆ ತುಂಬಾ ಈಸಿ ಆದಂತ ಒಂದು ಮಾರ್ಗ ಇದೆ. ಯಾವುದು ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗೆ ಆಲ್ರೆಡಿ BSNL ಕಂಪ್ಲೀಟ್ ಆಗಿದೆ. ಡೌನ್ ಟೈಮ್ ಕಮ್ಮಿ ಇರುವಂಥದ್ದು, ಅಪ್ ಟೈಮ್ ಫುಲ್ ಆ ಥರದ್ದು ರೆಡಿ ಇದೆ. ಯಾರು ಬೇಕಾದರೂ ಅದನ್ನ ಬಂದು ಫ್ರಾಂಚೈಸಿ ತಗೋಬಹುದು. BSNL ಆಫೀಸಿಗೆ ಬಂದು ಫ್ರಾಂಚೈಸಿ ಅಪ್ಲೈ ಮಾಡ್ಬೋದು ಎಲ್ಲ ಕೇಬಲ್ ಆಪರೇಟರ್. ಏನಾದರೂ ಡೌಟ್ಸ್ ಇದ್ರೆ ಬೇಕಾದ್ರೆ ನಮ್ಮ ನಂಬರ್ ಕಾಲ್ ಮಾಡಿ ನಮಗೆ ನಮ್ಮೆಲ್ಲ ಡೀಟೇಲ್ ಕೊಡ್ತೀವಿ. ಕೇಳಿಗೆಲ್ಲ ಕಾತರವಾಗಿದ್ದೀವಿ ಅಂತೇಳಿ ಕೇಳಬೇಕು. ಇಲ್ಲಿ ಉಪಸ್ಥಿತಿರುವಂಥ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ನನ್ನ ಪ್ರೀತಿಯ ಕೇಬಲ್ ಆಪರೇಟರ್ಗಳು ನನ್ನ ನಮಸ್ಕಾರಗಳು. ಇವತ್ತು ಕೇಬಲ್ ಡೇ. ಇಷ್ಟು ಜನ ಸೇರ್ತೀನಿ ಅಂತ ನಾನು
ಗೊತ್ತಿರಲಿಲ್ಲ. ನಾನು ಇದನ್ನ 2010 ಫಸ್ಟ್ ಟೈಮ್ ಮೈಸೂರಲ್ಲಿ ಅದ್ದೂರಿಯಾಗಿ ಜಗದೀಶ್ ಅಂತ ಮೊದಲು ಅಧ್ಯಕ್ಷರಾಗಿದ್ರು. ಅವರು ಈ ಕೇಬಲ್ ಡೇ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರು. ಅವತ್ತೇ ನನಗೆ ಗೊತ್ತಾಗಿದ್ದು ಆಗಸ್ಟ್ 21 ಕೇಬಲ್ ಡೇ. ಅದಾದ್ಮೇಲೆ ಇವತ್ತೇ ನಾನು 14 ವರ್ಷ ಆದ್ಮೇಲೆ ಕೇಬಲ್ ಡೇ ಇಷ್ಟು ಜೋರಾಗಿ ಆಚರಿಸ್ತಾರೆ. ತುಮಕೂರು ಜಿಲ್ಲೆಯ ಏನು ಇನಿಷಿಯೇಟಿವ್ ತಂದಿದ್ದಾರೆ, ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ತರ ಎಲ್ಲ ಜಿಲ್ಲೆಯಲ್ಲಿ ಈ ಸಂಘಟನೆ ಆಗ್ಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಆಗ್ಬಿಟ್ಟು ಇಷ್ಟೊಂದು ಜನ ಒಂದ್ ಕಡೆ ಸೇರೋದು, ಇನ್ನೂ ಕೆಲವರು ಮಿಸ್ ಆಗ್ತಾ ಇದ್ದಾರೆ. ಏನಾಗ್ತಾ ಇದೆ ಇಂಡಸ್ಟ್ರಿ, ಎಲ್ಲಿಗೆ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಅನ್ಕೊಂಡಿರೋದು ಎಲ್ಲೋ ಒಂದ್ ಕಡೆ ಈ ತರ ಒಂದು ಸಂಘಟನೆ ಆದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ. ಬಟ್ ಇದು ಈ ಸಂಘಟನೆ ಇವತ್ತು ಏನು ಅವ್ರು ಸ್ಟಾರ್ಟ್ ಮಾಡಿದ್ರು, ನನ್ ತಿಳಿದಂಗೆ ಬೆಸ್ಕಾಂ ಅವರು ಕೇಬಲ್ ಕಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ಸಂಘಟನೆ ಅಂತ ಸ್ಟಾರ್ಟ್ ಮಾಡಿ ಅದನ್ನೇ ಒಂದು ಸಂಘಟನೆ ಒಂದು ಕೇಬಲ್ ಡೇ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದಾರೆ. ಬಟ್ ನಾನೇನು ಕೇಳ್ಕೊಂತೀನಿ, ತುಮಕೂರು ಜಿಲ್ಲೆ ಎಲ್ಲ ಈ ಸಂಘಟನೆ ಮಾಡಿದಂಥವ್ರಿಗೆ ಇದನ್ನ ಪ್ರತಿ ಜಿಲ್ಲೆಯಲ್ಲೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಇದನ್ನ ದೊಡ್ಡದಾಗಿ ಮಾಡ್ಬೇಕಂತ ಕೇಳ್ಕೊಂತೀನಿ. ಇಲ್ಲಿ ಪ್ಯಾಟ್ರಿಕ್ ರಾಜು ಅವರು ಒಂದು ಸ್ಟೇಟ್ ಕೇಬಲ್ ಟಿವಿ ಅಧ್ಯಕ್ಷರಿದ್ದಾರೆ. ನಾನು ಅವ್ರನ್ನ ಕೇಳ್ಕೊಳ್ಳೋದು ಏನಂದ್ರೆ, ತುಮಕೂರು ಜಿಲ್ಲೆಗೆ ಸೀಮಿತ ಆಗ್ಬಾರ್ದು, ಪ್ರತಿ ಜಿಲ್ಲೆಗೂ ಆಗ್ಬೇಕು. ಯಾಕಂದ್ರೆ ಕೇಬಲ್ ಟಿವಿ ದಿನದಿನೂ ನಶಿಸ್ತಾರೆ. ಇವತ್ತು ಗೌರಿಶಂಕರ್ ಸರ್ ಮಾತಾಡ್ತಾ ಇದ್ರು, ಟೆಕ್ನಾಲಜಿ ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಒಬ್ಬ ಕೇಬಲ್ ಆಪರೇಟರ್ನು ಉಳಿಯಲ್ಲ. ಮುಂದಿನ ದಿನದಲ್ಲಿ ಇದೇ ಕೇಬಲ್ ಆಪರೇಟರ್ಗಳು ಟೆಲಿಗ್ರಾಮ್ ಯಾವ ತರ ಹೋಯಿತು ಆ ಥರ ಕೇಬಲ್ ಟಿವಿ ಆಪರೇಟರ್ ಹೋಗ್ತಾರೆ. ಯಾರೂ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಸೊ ನಾನು ಪ್ಯಾಟ್ರಿಕ್ ಅವ್ರನ್ನ ಕೇಳ್ಕೊಳ್ತೀನಿ, ಕೇಬಲ್ ಟಿವಿ ಬಗ್ಗೆ ಇನ್ನೂ ಸ್ವಲ್ಪ ಅರಿವು ಜಾಸ್ತಿ ಮೂಡಿಸ್ಬೇಕು. ಯಾಕಂದ್ರೆ ಕೇಬಲ್ ಟಿವಿ ಅಂದ್ರೆ ಕೇಬಲ್ ಟಿವಿ ಸರ್ವಿಸ್ ಕೊಡೋದು ಒಂದೇ ಅಲ್ಲ. ಯಾಕಂದ್ರೆ ಕೇಬಲ್ ಟಿವಿ ಜೊತೆ ಹಲವಾರು ಸರ್ವಿಸ್ಗಳು ಇವತ್ತು ಟೆಕ್ನಾಲಜಿಲಿ ಸೇರ್ತಾ ಇದೆ. ಇಂಟರ್ನೆಟ್ ಆಗಿರ್ಬೋದು, OTT ಆಗಿರ್ಬೋದು, ವಾಯ್ಸ್ ಓವರ್ ಟೆಲಿಫೋನ್ ಇರ್ಬೋದು, ಪ್ರತಿಯೊಂದು. ಸೊ ಅಟ್ಲೀಸ್ಟ್ ಈ ಕೇಬಲ್ ದಿನ ಆಚರಣೆ ಅಂತ ಏನ್ ನಾವು ಮಾಡ್ತಾ ಇದ್ದೀವಿ, ಪ್ರತಿ ವರ್ಷನೂ ಇದು ಮುಂದಕ್ಕಾರು ಮಾಡ್ತಾ ಹೋದ್ರೆ ನಾವು ಕೇಬಲ್ ಟಿವಿ ಇನ್ನೂ ಉಳ್ಕೊಳ್ಳುತ್ತೆ. ನಮ್ಮ ಕೇಬಲ್ ಆಪರೇಟರ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಾಗಿ ಸಂಘಟಿತ ಅಂತ ನಾನು ಕೇಳ್ಕೊಂತ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಕೇಬಲ್ ಆಪರೇಟರ್ಗಳು ಅಧ್ಯಕ್ಷರು ಭಾಷಣದ ನಂತರ ಅವಕಾಶ ಮಾಡಿಕೊಡ್ತೀವಿ. ಯಾರಾದರೂ ಮಾತಾಡೋದು 1-2 ನಿಮಿಷ ತಮ್ಮ ಒಂದು ಸಂದೇಶಗಳನ್ನ ಹೇಳ್ಬೋದು. ಈಗ ರಾಜ್ಯಾಧ್ಯಕ್ಷರಾದಂಥ ಪ್ಯಾಟ್ರಿಕ್ ರಾಜರವರು ಈ ಸಭೆಯನ್ನ ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳಬೇಕು. ಹಲೋ, ಇಲ್ಲಿ ಬಂದಿರುವ ಎಲ್ಲ ಬೇರೆ ಬೇರೆ ಊರುಗಳಿಂದ ಜಿಲ್ಲೆಗಳಿಂದ ಬಂದಿರುವ ಎಲ್ಲ ನನ್ನ ಆತ್ಮೀಯ ಕೇಬಲ್ ಆಪರೇಟರ್ಗಳಿಗೆ ನಮಸ್ಕಾರ. ಮತ್ತೆ ವೇದಿಕೆ ಮೇಲೆ ಇರುವ ಗಣ್ಯಾತಿ ನಮ್ಮ ಗೆಸ್ಟ್ಗಳಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಎತ್ತೆತ್ಕೊಳ್ಳಿ. ತುಮಕೂರು ಜಿಲ್ಲೆ ಈ ಅಸೋಸಿಯೇಷನ್ ಮಾಡಿರುವಂತಹ ಕ್ರಾಂತಿ ಬೇರೆ ಎಲ್ಲೂ ನಾನು ನೋಡಿಲ್ಲ. ಇದು ಜೋರ ಚಪ್ಪಲ ಅಲ್ಟಿಮೇಟ್. ಎಲ್ಲೋ ಕುಂಭಕರ್ಣ ನಿಧಿಯಲ್ಲಿ ಆಪರೇಟರ್ ಮಲಗಿದ್ದಾರೆ ಅಂತ ನಾನೇ ಅನ್ಕೊಂಡ್ಬಿಟ್ಟಿದ್ದೆ. ಆ ಪರಿಸ್ಥಿತಿಯಲ್ಲಿ ಈ ತರ ಒಂದು ಜೋಶ್ ತಂದಿರುವಂತ ರಾಮಕೃಷ್ಣಪ್ಪ ಅವರು ಮತ್ತೆ ಇವರೆಲ್ಲ ಸೇರ್ಕೊಂಡು ಟೀಮ್ ವರ್ಕ್, ನಮ್ದು ಏನಿಲ್ಲ, ನಾವು ಜಸ್ಟ್ ಒಂದು ಸಪೋರ್ಟ್ ಮಾಡಿದ್ದೀವಿ ಅಷ್ಟೇ. ಅವ್ರ ಟೀಮ್ ವರ್ಕ್ ಮೇಲೆ ನನಗೆ ಭಾರಿ ಒಂದು ಇದು ಸಿಕ್ಕಿದೆ, ಒಂದು ಜೋಶು. ಇದೇ ತರ ಯಾರೋ ಹೇಳಿದ್ರು ನಮ್ಮ ಸ್ನೇಹಿತರು 50 ವರ್ಷ ಆಗ್ಬಿಟ್ಟಿದೆ ನಮ್ಗೆ ಅಂತ. ಈ ಒಂದು ಕೇಬಲ್ ಟಿವಿ ಯಾರ ಅಪ್ಪನ ಮನೆಯಲ್ಲಿ ಆಸ್ತಿನೂ ನಾವು ಹೊಡ್ಕೊಂಡು ಬಂದಿಲ್ಲ. ಯಾವ ಸರ್ಕಾರಗಳು ನಮಗೆ ಸಪೋರ್ಟ್ ಮಾಡಿಲ್ಲ. ನಾವು ಸ್ವಯಂ ಆಗಿ VCR VCP ಹಿಡ್ಕೊಂಡು ನಾವುಗಳು ಸ್ವಯಂ ಬಿಸ್ನೆಸ್ ಮಾಡ್ಕೊಂಡು ಬಂದಿರೋಂಥದ್ದು. ಆದ್ರಿಂದ ಈ ಸಂಸ್ಥೆ ಕಟ್ಟಿರುವಂತದ್ದು ಎಷ್ಟೋ ಜನ ದುರ್ಘಟನೆಗಳಿಂದ ತೀರೋಗಿದ್ದಾರೆ, ಎಷ್ಟೋ ಜನ ಪ್ರಾಣದಲ್ಲಿ ಕಳ್ಕೊಂಡಿರುವಂತದ್ದು, ಬೆವರು ಅಲ್ಲಿ ಸುತ್ತಿರುವಂತದ್ದು ಕಣ್ಣಾರೆ ನೋಡಿದ್ದೀವಿ. ಕೊರೋನಾದಲ್ಲೇ 48 ಜನ ಆಪರೇಟರ್ಗಳು ತೀರೋಗಿದ್ದಾರೆ.
ಇಂಥ ಸಂಸ್ಥೆನ ನಾವು ಮರಿಬಹುದಾ? ಹೇಳಿ, ಇಂಥ ಸಂಸ್ಥೆನ ನಾವು ಬಿಟ್ಕೊಡ್ಬಾರ್ದು. ಪ್ರಾಣ ಇರೋ ತನಕನೂ ಈ ಸಂಸ್ಥೆನ, ಈ ಕೇಬಲ್ ಟಿವಿ ತರ ಗಾಡ್ ಗಿಫ್ಟ್ ಕೇಬಲ್ ಟಿವಿ ನಮಗೆ. ಈ ತರ ಒಂದು ಬಿಸ್ನೆಸ್ ನನಗೆ ಗೊತ್ತಿದ್ದ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇಂಥ ಬಿಸ್ನೆಸ್ ದೇವ್ರು ನಮಗೆ ಕೊಟ್ಟಿದ್ದಾನಂತಂದ್ರೆ ನಾವು ಕಾಪಾಡ್ಕೊಳ್ಬೇಕಾ ಬೇಡವಾ? ದಯವಿಟ್ಟು ಇದೊಂದು ಮಾದರಿ ತಿಳ್ಕೊಳ್ಳಿ. ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ತುಮಕೂರವರು. ಇದೇ ತರ ಮುಂದೆ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಮಂಜು ಸರ್ ಹೇಳಿದಂಗೆ ಎಲ್ಲಾ ಜಿಲ್ಲೆಗಳಲ್ಲೂ ವಿಸ್ತರಣೆ ಮಾಡೋಣ. ವಿಸ್ತರಣೆ ಮಾಡಿ ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ. ಇಲ್ಲಿ ನಾನು ಆ MS, ನಾನು ಈ MS, ನಾನು ಅಂತವನು ಇಂಥವನು ಬೇಡ. ಇಂಡಸ್ಟ್ರಿ ಬಂದ್ರೆ ನಾವೆಲ್ಲ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಇರಬೇಕು. ಅದು ಇಲ್ದಿರ ಯಾರು ಇರಬೇಕಾಗಲ್ಲ. MS ಇರಬೇಕು, ಆಪರೇಟರ್ಗಳು ಇರಬೇಕು. ಇಲ್ಲ ಅಂತ ನಾವು ವಾದ ಮಾಡಕ್ ಹೋಗಲ್ಲ. ದಯವಿಟ್ಟು ಟೆಕ್ನಾಲಜಿನ ಹೆಲ್ಪ್ ಮಾಡ್ಲಿಕ್ಕೂ ಅಷ್ಟೇ MS ಸಪೋರ್ಟ್ ಕೊಡ್ತೀರಾ? ಸಾಧ್ಯ ಇಲ್ಲ. ಅಪ್ಡೇಟ್ ಆಗ್ಬೇಕಂತಂದ್ರೆ ಆಪರೇಟರ್ ಆಗಿದ್ದೀವಿ. MS ಇನ್ನ ಹೆಚ್ಚಿನ ರೀತಿಯಲ್ಲಿ ಆ MS ಸಭೆಗಳನ್ನ ಮಾಡಿ ಎವ್ರಿ 6 ಮಂತ್ ಇಲ್ಲ 3 ಮಂತ್ ಒಂದ್ಸಲ ಸಭೆಗಳು ಮಾಡಿ ಟೆಕ್ನಿಕಲ್ ಟೆಕ್ನಾಲಜಿ ಬಗ್ಗೆ ಹೇಳಿ ಮುಂದೆ ಏನ್ ಫ್ಯೂಚರ್ಸ್ ತರ್ತೀರಾ, ಇಂಡಸ್ಟ್ರಿನ ಹೆಂಗ್ ಉಳಿಸ್ಕೊಳ್ಬಹುದು ನಾವು ನೀವು ಅಂತ ದಯವಿಟ್ಟು ನೀವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಆಪರೇಟರ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಆಪರೇಟರ್ ಬೇರೆ ಇಲ್ಲ, MS ಬೇರೆ ಇಲ್ಲ. ಎಲ್ಲರೂ ಬಂದಿದ್ದೀರಿ. ಲೋಕಲ್ MS ಬಂದಿದ್ದೀರಾ, ನ್ಯಾಷನಲ್ MS ಬಂದಿದ್ದೀರಾ. ದಯವಿಟ್ಟು ಈ ಒಂದು ಬಿಸ್ನೆಸ್ ನ ಬಿಟ್ಕೊಳ್ಳೋದು ಬೇಡ. ಅವ್ರು ಹೇಳ್ದಂಗೆ ದಿನೇ ದಿನೇ ಒಂಥರ ಏನ್ ಹೇಳೋದು, ಕರ್ನಾಟಕದಲ್ಲಿ ಬರೀ 34-35 ಲಕ್ಷ ಕನೆಕ್ಷನ್ ಇದೆ. ಪಕ್ಕದ ಕೇರಳದಲ್ಲಿ, ಪಕ್ಕದ ತಮಿಳುನಾಡಲ್ಲಿ ಇರುವಂತ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ನಾವು ಪಡ್ಕೊಂತ ಇದ್ದೀವಿ. ದಯವಿಟ್ಟು ನಾವೆಲ್ಲ ಸೇರ್ಕೊಂಡು ಒಂದು ಆಗಿ ಮಾಡೋಣ. ಮತ್ತೆ MS ಅಷ್ಟೇ, ನಾವು ಅಸೋಸಿಯೇಷನ್ ಯಾವುದೇ ತೀರ್ಮಾನ ತಗೊಂಡ್ರು MS ನಮ್ಮ ಮುಂದೆ ನಿಂತ್ಕೊಂಡ್ರೆ ಸರ್ಕಾರನ ನಾವು ಕ್ರಾಂತಿ ಮಾಡ್ಬೋದು. ಸರ್ಕಾರ ನಮ್ಮ ಮಾತು ಕೇಳುತ್ತೆ. ನಾವೆಲ್ಲೋ ಮಿನಿಸ್ಟರ್ಗಳ ಮನೆಗೆ ಹೋಗೋದಲ್ಲ, CM ಹತ್ರ ಹೋಗ್ಬೋದು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಅಷ್ಟು ಪವರ್ ಇದೆ. ನಮ್ಮ ಗೌರಿ ಸರ್ ಹೇಳಿದ್ರು, ಸರ್ ನೀವು ಗೌರಿ ಸರ್ ತೀರಾ ಹಲವರು ಸರ್ ನೀವು ನಮ್ಮ ಇಂಡಸ್ಟ್ರಿಗೆ, ನಮ್ಮ ಏಜ್ ಅವರು ನೀವು. ನಾವು TV9 ಫಸ್ಟ್ ಚಾನಲ್ ಅಂತದ್ರಲ್ಲಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಆಂಕರ್ ಗೌರಿ ಸರ್. ಎಲ್ಲರೂ ಕೂತಿರುವರು ಎಲ್ಲರೂ ಲೀಡರ್ಸ್, ಸೀನಿಯರ್ಸ್ಗಳು, ಎಲ್ರಿಗೂ ಎಲ್ಲಾ ತರ ಅನುಭವಗಳಿದೆ. ಇದು ಈ ಒಗ್ಗಟ್ಟನ್ನ ಇನ್ನ ನಾನು ಮಾತಾಡೋದಿದೆ. ಊಟ ಮಾಡ್ಕೊಂಡ್ಬಿಟ್ಮೇಲೆ ನಾವೆಲ್ಲ ಸೇರಿ ಸಂವಾದ ಮಾಡೋಣ. ಕ್ವಶನ್ ಆನ್ಸರ್ ಇರುತ್ತೆ. ಪಾಪ ದೂರದಿಂದ ಬಂದಿರ್ತೀರಾ, ನಿಮ್ಮಲ್ಲಿ ಸಮಸ್ಯೆಗಳಿರುತ್ತೆ. ಅದನ್ನ ಹೇಳಿ ಒಂದೊಂದಾಗಿ ಇತ್ಯರ್ಥ ಮಾಡೋಣ. ಆಮೇಲೆ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಬೃಹತ್ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡೋಣ ಅಂತ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸಿ ಒಂದು ಮಾಡೋಣ. ಅದು ರೂಪರೇಷೆಗಳನ್ನೆಲ್ಲ ತಗೊಳ್ಳೋಣ. ಈ KP ವಿಚಾರವಾಗಿ ಮಾಡಿಬಿಟ್ಟು ಒಂದು ದೊಡ್ಡ ರೀತಿಯಲ್ಲಿ ಮಾಡೋಣ. ನಾನೊಂದು ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಅದು ಅತಿ ಮಾತಾಡಕ್ ಬರೋಣ. ನನಗೂ ಮಾತು ಮುಗಿಸ್ತೇನೆ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಈ ಸಮಾರಂಭದ ಪರವಾಗಿ, ಕೇಬಲ್ ಡೇ ಪರವಾಗಿ ಹಾಗೂ ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಬೇಕು. ಮಂಜು, ಎಲ್ಲ ಅತಿಥಿಗಳೇ, ಗಣ್ಯರೇ ಹಾಗೂ ನಮ್ಮ ಕೇಬಲ್ ಕುಲ ಬಂದವರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೇಬಲ್ ವಾರ್ಷಿಕೋತ್ಸವದ ದಿನಾಚರಣೆಗಳು. ನಮ್ಮ ಕೊಲೀಗ್ ಅಥವಾ ನಮ್ಮ ಇಂಡಸ್ಟ್ರಿಯ ಗೌರೀಶ್ ಅವರು ಮತ್ತು ನಮ್ಮ ಪ್ಯಾಟ್ರಿಕ್ ಸರು, ಮಂಜುವರಾಗಿರಲಿ, ವಿಶೇಷವಾಗಿ ಇಲ್ಲಿ ಒಂದು ಹಿರಿಯರು ನಾಗಣ್ಣರು ಬಂದವರು ಬಹಳ ಅವರ ನುಡಿಗಳನ್ನ ನಮ್ಮ ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ಹಲವಾರು ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ನಾವು ಡೇ ಟು ಡೇ ಅಪ್ಡೇಟ್ ಆಗಲೇಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ರೆ ಮತ್ತೆ ನಾನು ಹೇಳೋಕೆ ಇಷ್ಟಪಡೋದಿಲ್ಲ. ಈ ವಿಶೇಷವಾಗಿ ಇಲ್ಲಿ ಬಂದು ನನ್ನ ತುಂಬಾ ಸಂತೋಷವಾಗಿ ವಿಚಾರ ಏನಂತ ಹೇಳಿದ್ರೆ, ನಮ್ಮ ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಇಷ್ಟು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜಿಸಿರೋದು ನಾನು ನೋಡಿದ ಇಷ್ಟೊಂದು ಜನ ಇದೇನಪ್ಪ ಥಿಯೇಟ್ರಾ ಅಥವಾ ನಮ್ಮ ಕೇಬಲ್ ಆಪರೇಟರ. ಯಾಕಂದ್ರೆ ಕೇಬಲ್ ಆಪರೇಟರ್ಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹಳ ವರ್ಷಗಳ ನಂತರ ಮಂಜು ಹೇಳಿದ್ರು 2010 ನಾನು ಮೈಸೂರಲ್ಲಿ ನೋಡಿದ್ದೆ ಜಗದೀಶ್ವರ ಒಂದು ಸಾರಥ್ಯದಲ್ಲಿ ಅಂತ.
ಸೊ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಸೇರಿರೋದು ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ವಿಶೇಷವಾಗಿ ನನ್ನ ಹೃದಯಪೂರ್ವಕ ವಂದನೆಗಳು ನಮ್ಮ ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ ಸಂಘದ ಪದಾಧಿಕಾರಿಗಳಿಗೆ. ಅಂಡ್ ಮೊದಲೇ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವರೆಲ್ಲರೂ ಹೇಳಿದ್ರೆ ನೀವೆಲ್ಲರೂ ಅಪ್ಡೇಟ್ ಆಗಿ ಕಾಲಕ್ಕೆ ಏನೇನು ಆಗಬೇಕು ಅದಕ್ಕೆ ನೀವು ಬದಲಾವಣೆ ಮಾಡಿಕೊಂಡು ಹೋಗಿ. ಖಂಡಿತ ಇಂಡಸ್ಟ್ರಿ ವಿಲ್ ನೆವರ್ ಡೈ. ನಮ್ಮ ಪ್ಯಾಟ್ರಿಕ್ ಸರ್ ಹೇಳಿದ್ರು, ನಾವು ಇದಕ್ಕೆ ನಮ್ಮ ಜೀವಗಳನ್ನ ಕೊಟ್ಟು ಈ ಇಂಡಸ್ಟ್ರಿನ ನಮ್ಮ ಸ್ವಯಂ ಇಚ್ಛೆಯಿಂದ ನಮ್ಮ ಸ್ವಯಂ ಉದ್ಯೋಗ ಮಾಡ್ಕೊಂಡಿದ್ದೀರಿ ಅಂತ. ಅದಕ್ಕೆ ಖಂಡಿತ ಬೆಲೆ ಇದ್ದೇ ಇರುತ್ತೆ. ಹೋರಾಟದಲ್ಲಿ ಸಂಘಟನೆಯಲ್ಲಿ ಬಲ ಇದೆ. ಪ್ಯಾಟ್ರಿಕ್ ಸರ್ ನೀವೇನು ಕಮಿಟ್ಮೆಂಟ್ ಆಗಿದ್ದೀರಾ ಅದನ್ನು ದಯವಿಟ್ಟು ಮುಂದುವರಿಸಿ. ಈ ಎಲ್ಲಾ ಕೇಬಲ್ ಆಪರೇಟರ್ ಪರವಾಗಿ ನಾನು ಕೂಡ ನಮ್ಮಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹ್ಯಾಪಿ ಕೇಬಲ್ ಡೇ ಹೇಳಿ ಅಲ್ಲ. ಹ್ಯಾಪಿ ಕೇಬಲ್ ಡೇ, ಹ್ಯಾಪಿ ಕೇಬಲ್ ಡೇ. ಸಮಾರಂಭದ ಬಗ್ಗೆ ಮಾತನಾಡಿದಂತ BSNL GM ರವರಿಗೆ ಕೇಬಲ್ ಡೇ ಮತ್ತು ನಾವು ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಪರವಾಗಿ ಗೌರವ ಸಮರ್ಪಣೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತೇನು ಕೇಬಲ್ ಡೇ ಆಚರಣೆ ಮಾಡ್ತಾ ಇದ್ವಿ, ಇದು ಹೆಂಗ್ ಹುಟ್ಟಂತ ಎಲ್ಲರೂ ಗೊತ್ತಿರಬೇಕು. ಸ್ವಲ್ಪ ಜನಕ್ಕೆ ಗೊತ್ತಿರಬೇಕು, ಕೆಲವರು ಗೊತ್ತಿರಲ್ಲ. 24 ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ನಮ್ದು, ನಮ್ಮಲ್ಲಿ ಅವಾಗ ಪ್ರೆಸಿಡೆಂಟ್ ಕುಮಾರ್ ಅಂತ ಇದ್ರು. ಅಲ್ಲಿ ಚಾಂಬರ್ಸ್ ಆಫ್ ಕಾಮರ್ಸ್ ಅಂದ್ಬಿಟ್ಟು ಅಂಜಲಿ ಮೋಹನ್ ಅಧ್ಯಕ್ಷರವರಿಗೆ, ಸೆಕೆಂಡ್ ಇವರು ನಮ್ಮ ಅಮೃತ್ ಕುಮಾರ್ ಅಂತ ಇದ್ರು. ನಮ್ಮಿಬ್ಬರಿಗೂ ಮಾರ್ಗದರ್ಶಕರು ಜಗದೀಶ್ ಅವರು. ಆ ಟೈಮಲ್ಲಿ ನಾವೆಲ್ಲ ಸೇರ್ಕೊಂಡು ಚೌಡಿಯಾ ಮೆಮೋರಿಯಲ್ ಒಂದು ಸೆಮಿನಾರ್ ಮಾಡಿದ್ರಿ. ಆಗ ಮುಖ್ಯ ಅತಿಥಿಯಾಗಿ ಬಂದಿರುವಂಥದ್ದು ನಮ್ಮ ದಿವಂಗತರಾದ ಬಿಜೆಪಿಯ ಅನಂತ್ ಕುಮಾರ್ ಸಾಹೇಬರು. ಅವರು ಬಂದ್ಬಿಟ್ಟು ಮಾತಾಡ್ತಾ ಇದ್ದಾಗ ಆಲ್ ಇಂಡಿಯಾ ಪ್ರೆಸಿಡೆಂಟ್ ರೂಪ್ ಶರ್ಮಾ ಬಂದಿದ್ರು. ಅಂತ ಟೈಮಲ್ಲಿ ಅವರು ಇವತ್ತು ಯಾಕೆ ಕೇಬಲ್ ಟಿವಿ ಆಗ್ಬಾರ್ದು ಅಂದ್ಬಿಟ್ಟು ಅವ್ರು ಅನೌನ್ಸ್ ಮಾಡಿದ್ರು ಅನಂತ್ ಕುಮಾರ್ ಅವರು. ಅವತ್ತಿಂದ ಸೆಕೆಂಡ್ ಮೈಸೂರಲ್ಲಿ ಮಂಜು ಅವರು ಹೇಳಿದ್ರೆ ಮೈಸೂರಲ್ಲಿ ಮಾಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ಒಂದು 3 ಸಲ ಪ್ಯಾಲೇಸ್ ಗ್ರೌಂಡು ಬೇರೆ ಬೇರೆ ನಾನಾ ಕಡೆ ಮಾಡಿದ್ವಿ. ಆಮೇಲೆ ಈ ಡಿಜಿಟಲೈಸೇಷನ್ ಬಂದ್ಬಿಟ್ಮೇಲೆ ನಮ್ಗೆ ಏನಾಯ್ತು, 1000 ಮನೆಗೆ 100 ಮನೆ ಕೊಟ್ಟು ಬಿಸ್ನೆಸ್ ಮಾಡಿದವರು 1000 ಮನೆ ಕೊಟ್ಟು ಬಿಸ್ನೆಸ್ ಮಾಡೋ ಟೈಮಲ್ಲಿ ನುಕ್ಸಾನ ಆಯ್ತು ನಮ್ಗೆಲ್ರಿಗೂ. ಅದಂಗೆ ತಡೆ ಆಯ್ತು. ಈಗ ನಮಗೆ ಕಷ್ಟ ಕಾಲಗಳು ತುಂಬಾ. ಇಂಥ ಟೈಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದು, ಇದು ಒಂದು ಜಸ್ಟ್ ಒಂದು ನೆಪ ಅಷ್ಟೇ. ಅಂದ್ರೆ ಕೇಬಲ್ ಟಿವಿ ಆಚರಣೆ ಇದು ಒಗ್ಗಟ್ಟಿನ ಜಪ ಅಷ್ಟೇ. ಒಗ್ಗಟ್ಟಾಗಿದ್ದು ನಾವೆಲ್ಲ ಸೇರಿ ಈ ಒಂದು ಉದ್ಯಮನ ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ಕಲೆಗಳಿಗೆ ಬರ್ತದೆ. ಮಾತಾಡೋರಿದ್ರೆ 2 ನಿಮಿಷದಲ್ಲಿ, ಯಾಕೆಂದ್ರೆ ಊಟದ ಸಮಯ ಆಗಿದೆ, ಯಾರಿಗೂ ಮಾತನ್ನ ಕೇಳೋ ಒಂದು ವ್ಯವಧಾನ ಇಲ್ಲ. ಬನ್ನಿ ಸರ್ ಪ್ಲೀಸ್. ಮಾತಾಡೋರಿದ್ರೆ ಶುಭಾಶಯ ಹೇಳಿ, ನಿಮ್ ಸಂದೇಶ ಹೇಳಿ. ನಮ್ಗೆ ಅವಕಾಶ ಕೊಡಲಿಲ್ಲ ಅಂತ ಯಾರು ಬೇಜಾರಾಗಬಹುದು. ದೂರದಿಂದ ಬಂದಿದ್ದೀವಿ. ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ಹಾಗಾಗಿ ಒಂದು 2 ನಿಮಿಷ ನಿಮ್ ಸಂದೇಶ ಕೊಟ್ಟು ಹೋಗಿ. ಯಾರಾದರೂ ಆಸಕ್ತಿ ಇದ್ದಲ್ಲಿ ದಯಮಾಡಿ ಬನ್ನಿ. ಆಮೇಲೆ ಆಕ್ಷೇಪಣೆಗಳು ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ನಾನು ಚಾಮರಾಜನಗರ ಕೇಬಲ್ ಆಪರೇಟರ್ ಆಗಿ ಬಂದಿದ್ದೀನಿ. ಇಲ್ಲಿ ಎಲ್ಲ ಗಡ್ಡೆ ವ್ಯಕ್ತಿ ಕೂತಿರೋರಿಗೆಲ್ಲರಿಗೂ ಹಾಗೂ ಎಲ್ಲ ಆಪರೇಟರ್ಗಳು ನನ್ನ ಕಡೆಯಿಂದ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಏನಂದ್ರೆ, ಈ ನಮ್ಮ ಕೇಬಲ್ ಸಂಘ, ಈ ಕೇಬಲ್ ಸಂಘ ನಮ್ಮ ಬರೀ ಜಿಲ್ಲೆಗೆ ಮಾತ್ರ ಇದ್ದಾರೆ. ಈ ಜಿಲ್ಲೆಯಿಂದ ನಮ್ಮ ಕೇಂದ್ರಕ್ಕೆ ಯಾವುದೋ ಒಂದು ಕಡೆಯಿಂದ ಇದು ಲಿಕ್ಕಿಲ್ಲ. ನನ್ನ ಅಭಿಪ್ರಾಯ ಏನಂದ್ರೆ, ಎಲ್ಲ ಜಿಲ್ಲೆಗಳಿಂದ ಒಂದು ವ್ಯಕ್ತಿ ತಗೊಂಡು ಸ್ಟೇಟ್ ಒಂದು ಸಂಘ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕೇಬಲ್ ಅನ್ನೋದು ಎಷ್ಟೇ ಮುಖ್ಯ ಆಗಿದೆ ಅಂದ್ರೆ, ಈ ದೇಶ ಆಪರೇಟರ್ಗಳು 2 ನಿಮಿಷ ಮಾತ್ರ ಮಾತಾಡಿ. ದಯಮಾಡಿ ತಮ್ಮ ಪರಿಚಯ ಹೇಳಿ, ತಮ್ಮ ಜಿಲ್ಲೆ ಹೇಳಿ. 2 ನಿಮಿಷ ಮಾತಾಡಿ. ನಮ್ಮ ಅಧ್ಯಕ್ಷರು ಬಂದು ಪ್ರಕಾಶ್ ಅಂದ್ಬಿಟ್ಟು ನಮ್ದು ಒಂದು ಸಂಘ ಇದೆ. ಥ್ಯಾಂಕ್ ಯು ಸರ್. ಎಲ್ಲ ಕೇಬಲ್ ಆಪರೇಟರ್ಗಳು ನಮ್ಮ ಕೇಬಲ್ ದಿನಾಚರಣೆಯ ಶುಭಾಶಯ. ನಾನು ಚಂದ್ರಶೇಖರ್ KGF ಬಂದಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಮಾತನಾಡಬೇಕು. ನಾವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದು 1988 ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದೆ. ಶ್ಯಾಮ್ ದುಡ್ಡು ಬಿಟ್ಟು ದೂರದರ್ಶನ ಸರಿಯಾಗಿ ಬರ್ತಾ ಇಲ್ಲ ಅಂತ ಅದನ್ನು ಕೊಟ್ಟು
ನಂತರ ಡೈಲಿ 3 ಪಿಕ್ಚರ್ ಅಂತ ಹಾಕ್ಬಿಟ್ಟು ಹೀಗೆ ನಡ್ಸ್ಕೊಂಡು ಬಂದು 70 ಚಾನಲ್ ನಡೆಸಿ ಆಮೇಲೆ ಆಗಿಲ್ಲ ಅಂತ MSOಗೆ ನಾವು ಕನ್ವರ್ಟ್ ಆದ್ರು. ಅಂದ್ರೆ ಯಾಕಂದ್ರೆ ಅವ್ರ ಚಾನಲ್ಸ್ 400-500 ಇರೋದ್ರಿಂದ ಅಪ್ಡೇಟ್ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಇಂಡಸ್ಟ್ರಿ ಉಳ್ಕೊಂಡಿದ್ದೀವಿ. ಇಲ್ಲಿ ತುಂಬಾ ಜನ 1988 ಸ್ಟಾರ್ಟ್ ಮಾಡೋರು ಇದ್ದಾರೆ. 36 ವರ್ಷ ಆಗಿದೆ ಇಂಡಸ್ಟ್ರಿಗೆ. ಆದ್ರೆ 36 ವರ್ಷದಿಂದ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ತುಮಕೂರು ಕೇಬಲ್ ಆಪರೇಟರ್ ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ. ಈ ತರ ಒಂದು ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿ ನಮ್ಮ ಕೇಬಲ್ ಏನಿದೆ ಅನ್ನೋ ಸ್ಟ್ರೆಂತ್ ನಾವು ತೋರಿಸಿ ನಾವು ಉಳಿಸ್ಕೋಬೇಕೇ ಹೊರತು ಇವಾಗ ಈ ಕಷ್ಟಪಟ್ಟು ನಾವು ಈ ಮಟ್ಟಿಗೆ ಬಂದಿದ್ದೀವಿ, ಕಳ್ಕೋಬಾರ್ದು. ನಮಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಇವಾಗ ಎಲ್ಲರೂ ಹೇಳಿದ್ರೆ ಇಂಟರ್ನೆಟ್ ಅಂತೆ ಅದು ಇದು ಆಮೇಲೆ ಏರ್ ಫೈಬರ್ ಇದೆಲ್ಲ, ಆದ್ರಿಂದ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅಪ್ಡೇಟ್ ಮಾಡ್ಕೊಂಡ್ರೆ ನಮ್ಗೆ ಉಳಿಗಾಲ ಇರುತ್ತೆ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮಗೂ ನಮ್ಮ ಎಲ್ಲರಿಗೂ ತುಮಕೂರು ಕೇಬಲ್ ಆಪರೇಟರ್ಗೂ ಧನ್ಯವಾದಗಳು. ಸರ್ ಇವರೆಲ್ಲ ಸಂಘಟನೆ ಮಾಡಿ ಈ ರೀತಿ ಮಾಡೋದು ಬಹಳ ಸಂತೋಷ ಆಗುತ್ತೆ ಅಂತ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವರ್ಷ ನಮ್ಮ ಸ್ನೇಹಿತರು ಗೌರವಾಧ್ಯಕ್ಷರಾದಂಥ ಸುರೇಶ್ ಅಗ್ರಹಾರ ಹೇಳ್ತಾ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕಡೆ ಆಗುತ್ತೆ ಪ್ರತಿ ವರ್ಷ. ಆ ರೀತಿ ಪ್ರತಿ ಜಿಲ್ಲೆಯಲ್ಲೂ ಇಡೀ ರಾಜ್ಯದ ಕೇಬಲ್ ಆಪರೇಟರ್ಗಳೆಲ್ಲ ಸೇರಿಕೊಂಡು ವರ್ಷಕ್ಕೆ ಒಂದ್ಸಲಿ 1 ದಿನ 2 ದಿನ ಕಾರ್ಯಕ್ರಮ ಮಾಡಿ ನಮ್ಮ ಸಂಘಟನೆಯನ್ನ, ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ನಮಸ್ಕಾರ. ನನ್ನ ಹೆಸರು ಸುಧೀರ್ ಅಂತ. ನಾನು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರಿಗೆ ಕೇಬಲ್ ಆಪರೇಟರ್ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾರೆ. ಹಾಗೆ ಹಿರಿಯರು ಪತ್ರಕರ್ತರು ನಮ್ಮ ಜೊತೆ ಮಾತಾಡ್ತಾ ಒಂದು ಮಾತಾಡಿದ್ರು, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ನಾವೆಲ್ಲ ಇಲ್ಲಿ ಹೋಗಿ ಸೇರ್ತಾ ಇದ್ದೇವೆ. ಇದು 98, 99, 2001ರಿಂದನೂ ಪೇ ಚಾನಲ್ ಶುರುವಾದಾಗಿಂದ 2 ವರ್ಷ ಕೇಬಲ್ ಆಪರೇಟರ್ ಆಗಿರ್ತೀವಿ, 2 ವರ್ಷ ಕೇಬಲ್ ಆಪರೇಟರ್ ಆಗಿರ್ತೀವಿ ಅಂತಾನೆ ಕೇಬಲ್ ಆಪರೇಟರ್ ವೃತ್ತಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗಾಗಲೇ 48, 49, 50 ವರ್ಷನ ತಂದಿದ್ದೇವೆ. ಯಾವಾಗಲೂ ಏನಾದರೂ ಕಷ್ಟ ಬಂದಾಗ ಒಗ್ಗಟ್ಟು ತೋರಿಸೋದಕ್ಕಿಂತ ಪ್ರತಿ ಸಲ ಒಗ್ಗಟ್ಟಾಗಿದ್ರೆ ಕಷ್ಟನೇ ಬರೋಣ ಅನ್ನೋ ಒಂದು ಅರಿವನ್ನ ನಾವು ಮೂಡಿಸ್ಕೋಬೇಕಾಗಿದೆ. ಹಾಗೆ ಇಲ್ಲೆಲ್ಲ ಮಾತಾಡ್ತಾ ಇದ್ರು ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ. ನಮ್ಗೊಂದು ಕೊರತೆ ಇದೆ. ನಾವು ಯಾಕೆಂದ್ರೆ ಈಗ ಬಂದಿರ್ತಕ್ಕಂಥ ಮಲ್ಟಿ ಸಿಸ್ಟಮ್ ಆಪರೇಟರ್ಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂದಾಗ ನಮ್ಮ MSOಗಳು, ನಾವಿರ್ತಕ್ಕಂಥ MSOಗಳು ನಮಗೆ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಇಲ್ಲದೇ ಇದ್ರೆ ನಾವು ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡುವಂತ ಪ್ರಯತ್ನ ಮಾಡಬೇಕಾಗತ್ತೆ. ಇಡೀ ರಾಜ್ಯದಲ್ಲಿ 2001ರಲ್ಲಿ ನಾವು ರಹೇಜಾ ಚೇಂಬರ್ಸ್ಗೆ ಇಡೀ ಸ್ಟಾರ್ ಪ್ಯಾಕೇಜ್ ಅನ್ನ ತಗೊಂಡೋಗಿ ಅವರ ರಹೇಜಾ ಚೇಂಬರ್ಸ್ ಅಲ್ಲಿ ಇಟ್ಕೊಂಡಂತವ್ರು ನಾವು. ಅವತ್ತು ಅವರು ನಮಗೆ ಬಗ್ಗಿದ್ರು. ಆ ಮಾಡೋದನ್ನ ಕೇಬಲ್ ಆಪರೇಟರ್ ಕಳ್ಳರು ಅಂತ ಹೇಳಿದ ಹಾಗೆ ಪೇ ಚಾನಲ್ ರೇಟ್ ಜಾಸ್ತಿ ಮಾಡೋಣ ಅಂತ ಹೇಳಿ ಅವಂತ ಬಾಕ್ಸ್ ಇಟ್ಟು ಬಂದಂತವ್ರು ಅವತ್ತಿನಿಂದ ಸಂಘಟನೆ ಮಾಡ್ಕೊಂಡು ಬರ್ತಾನೆ ಇದ್ದೇವೆ. ಸಂಘಟನೆ ಮಾಡ್ತಾ ಇರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋ ಮನೋಭಾವನ ನನ್ನ ಆಪರೇಟರ್ಗಳು ಬಿಡಬೇಕು ಅನ್ನೋ ವಿನಂತಿಯನ್ನ ಚಿಕ್ಕಮಗಳೂರಿನ ಒಬ್ಬ ಯುವಕನಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಯಾವಾಗಲೂ ನೀವು ಒಗ್ಗಟ್ಟಾಗಿರಿ. ಒಂದಿನ ಸಮಯ ಕೊಡಿ, ಒಂದಿನ ಬನ್ನಿ, ಒಂದಿನ ಸೇರ್ಕೊಡಿ. ಎಲ್ಲೋ ಒಂದ್ ಕಡೆ ಸೇರ್ಕೊಂಡು ಪ್ರಯತ್ನ ಮಾಡೋದ್ರಿಂದ ಏನಾದರೂ ಮಾಡ್ಬೋದು ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಹಾಗೆ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಕೆಬಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ, ಹಾಗೆಯೇ NTO ಮತ್ತು ಪೇ ಚಾನಲ್ಗಳನ್ನ MSOಗಳಿಗೆ ಕೊಡ್ತಿರೋ ಕೇಂದ್ರ ಸರ್ಕಾರದ ವಿರುದ್ಧನೂ ನಾವು ಪ್ರತಿಭಟನೆ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಸುಮ್ಮನೆ ಕೂರ್ಬೇಕಾಗಿಲ್ಲ. ಕೇಂದ್ರ ಸಚಿವರಿಗೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ನಮ್ಮ ರಾಷ್ಟ್ರಕ್ಕೆ ಯಾರು ಮಾತಾಡ್ಸೋರು ಅಂತ. ಯಾರು ನಮಗೆ ಲಿಂಕ್ ಇಲ್ಲ. ಕೇಂದ್ರದ ಸಚಿವರ ಜೊತೆ ಮಾತಾಡುವಂತ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಕೇಂದ್ರ ಸರ್ಕಾರದ ಜೊತೆ ನೀವು ನಂಬಲ್ಲ. NTO 1, NTO 2 ಯಾರು ಮಾಡಿದ್ದು? ಯಾರು ನಮಗೆ ತೊಂದರೆ ಕೊಟ್ಟಿದ್ದು? ಯಾವ ಒಬ್ಬ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾರೆ ಅಂದ್ರೆ, ಇಷ್ಟೊಂದು ಜನ ತುಮಕೂರಲ್ಲಿ ಸೇರ್ತೀವಿ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಸೇರ್ಬೋದು ಅಥವಾ ಡೆಲ್ಲಿಲಿ ಎಷ್ಟು ಜನ ಸೇರ್ಬೋದು ಅನ್ನೋ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಟೆಕ್ನಾಲಜಿಯನ್ನ ನನ್ನ MSO UDCL ಇದ್ದಾರೆ, ಪ್ರೈವೇಟ್ ರಾಜ್ಯ ಅವರ KCL ಇದೆ. ನಾವು ಮಲ್ಟಿ ನ್ಯಾಷನಲ್ ಕಂಪನಿಗೆ ಚಾಲೆಂಜ್ ಮಾಡಬೇಕಾದ್ರೆ ನಮಗೆ ಏನ್ 4K ಬಾಕ್ಸಸ್ಗಳಿದೆ, ದಯಮಾಡಿ ನಮಗೆ ಅದನ್ನ ಪ್ರೊವೈಡ್ ಮಾಡಿ. ನಾವು ಅವ್ರ ಜೊತೆ ಫೈಟ್ ಮಾಡ್ತೀವಿ. ಟೆಕ್ನಾಲಜಿ ನಾವು ಇಂಪ್ರೂವ್ ಮಾಡ್ಕೊಳ್ತೇವೆ. ಮ್ಯಾನ್ ಪವರ್ ನಮ್ಮ ಹತ್ರ ಇದೆ.
ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ 65% ಯುವಕರಿದ್ದಾರೆ ಅಂತ ಹೇಳಿ. ಆ 65% ಯುವಕರಲ್ಲಿ ನಾವುಗಳು ಇದ್ದೀವಿ ಅನ್ನೋದನ್ನ ನಾವು ಮರಿಬಾರ್ದು. ಆ ಶಕ್ತಿಯನ್ನ ನಾವು ತೋರಿಸಬೇಕಾಗಿದೆ. ಹಾಗೆ ರಾಜ್ಯ ಹಾಗೆ ನಾನು ತುಮಕೂರಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿಯ ಈ ಒಂದು ಸಂಘಟನೆ ಮಾಡಿದವರಿಗೆ ನಾವು ನಮ್ಮ ಊರುಗಳಲ್ಲಿ ಸಂಘಟನೆ ಮಾಡುವಂತಹ ಪ್ರಯತ್ನ ನಾವು ಮಾಡಬೇಕು. ಈ ರೀತಿ ತುಮಕೂರವ್ರು ಏನ್ ತೋರಿಸಿದ್ದಾರೆ ಇದನ್ನ ಮುಂದುವರಿಸಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 2001ರಲ್ಲಿ ಸೇರಿದಾಗ್ಲೂ ನಾವು ಇದೇ ಮಾತಾಡಿದ್ವಿ. ಇವತ್ತು ಒಗ್ಗಟ್ಟಾಗಿದ್ದೀವಿ, ನಾಳೆ ಆಗಿರ್ತೀವಿ ಅಂತ ಆಗಲ್ಲ, ನಾವು ಆಗ್ತಾ ಇಲ್ಲ. ಆ ಒಂದನ್ನ ಬಿಟ್ಟು ದಯಮಾಡಿ ಎಲ್ಲರೂ ಒದ್ದಾಗಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೇಬಲ್ ಡೇ ಆಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಬಹಳ ಸಾಕಾಗಿತ್ತು. ಚಿಕ್ಕಮಗಳೂರಿನಿಂದ ಸುಮಾರು ಜನ ಬಂದಿದ್ದಕ್ಕೆ ಮಳೆನ ಅದನ್ನ ಕರ್ಕೊಂಡ್ಬಿಟ್ಟರು, ಮಲೆನಾಡಿನ ಮಳೆ ಕರ್ಕೊಂಡ್ಬಿಟ್ಟರು. ಇವತ್ತು ಕಾರ್ಯಕ್ರಮ ಆಗುತ್ತೋ ಇಲ್ವೋ ಅಂತ ನಾವು ಬೆಳಗ್ಗೆ 6:30ಗೆ ನಮಗೆ ಭಾರಿ ಮಳೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಳೆನೂ ನಮಗೆ ಮಧ್ಯದಲ್ಲಿ ಬಿಡು ಕೊಟ್ಟಿದೆ. ಚಿಕ್ಕಮಗಳೂರಿನ ಸ್ನೇಹಿತರಿಗೆ ಧನ್ಯವಾದಗಳು. ಮಂಡ್ಯದ ಕೇಬಲ್ ಆಪರೇಟರ್ ಸಂಘದ ಜಿಲ್ಲಾಧ್ಯಕ್ಷರು ಎರಡೆರಡು ಮಾತಾಡಬೇಕು. ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತರಿಗೂ ಧನ್ಯವಾದಗಳು. ಮೊದಲನೇದಾಗಿ ಈ ದಿನ ಕೇಬಲ್ ಡೇ ಆಚರಿಸಿರುವಂತಹ ನಮ್ಮ ತುಮಕೂರಿನ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು. ಈ ದಿವಸ ಕೇಬಲ್ ಡೇ ಎಲ್ಲರಿಗೂ ಅನುಭವವಾಗಿದೆ. ಏನು ಕೇಬಲ್ ಡೇ ಅಂತ ಅನ್ನೋದು ದಯಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತಿನಿಂದ ಒಂದು ನಿರ್ಣಯ ಮಾಡಿ ಆ ನಿರ್ಣಯದಲ್ಲಿ ನಮ್ಮ ಜಿಲ್ಲೆನಲ್ಲೂ ನಾವು ಇದೇ ರೀತಿ ಆಚರಿಸಬೇಕು. ನಾವು ಸದಾ ಎಲ್ಲರನ್ನು ಕಲಿಸಬೇಕು. ನಮ್ಮ ಕೇವಲ ಆಪರೇಟರ್ಗಳು ಎಷ್ಟು ಶಕ್ತಿ ಇದೆ, ಯುವಕ ಶಕ್ತಿ ಆಗ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಆಗ್ಬೋದು, ಎಲ್ಲರೂ ಸಹ ಒಂದೆಡೆ ಸೇರಿ ದಯಮಾಡಿ ಎಲ್ಲಾ ಜಿಲ್ಲೆಯಲ್ಲೂ ಇಲ್ಲಿನ ಒಂದು ನಿರ್ಧಾರ ಮಾಡಿಕೊಂಡು ಇದೇ ರೀತಿ ಆಚರಿಸೋಣ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಜುನಾಥ್ ಅಂತ ಹೇಳ್ಬಿಟ್ಟು ಧಾರವಾಡ ಜಿಲ್ಲಾ. ನಮ್ಮ ಅಧ್ಯಕ್ಷರು ದಾದಾಪಿ ವಿಜಯಪುರ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ಬಸವಣ್ಣ ಬತ್ತಿಯಾದ, ಪ್ರಭುದೇವರು ಜ್ಯೋತಿಯಾದರು, ಕಲ್ಯಾಣವೆಂಬ ಬೆಳಕು ಹರಡಿತ್ತು. ನಾವು ಬಂದ ಕಾರ್ಯಕ್ಕೆ, ಈ ಕೇಬಲ್ ಟಿವಿ ಕಾರ್ಯಕ್ಕೆ ಬಂದಿದ್ದೀವಿ. ಗುರುಗಳ ಸಮ್ಮುಖದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ನಮ್ಮಿಬ್ಬರ ಸಮ್ಮಿಲನದಿಂದ, ಗುರು ಶಿಷ್ಯರ ಸಮ್ಮಿಲನದಿಂದ ಸಂಪರ್ಕ ಸಂಗಮವಾಗಿ ಜ್ಞಾನಕ್ಕೆ ಸಂಪರ್ಕ ತಂದು ಅಭಿವೃದ್ಧಿಗೆ ಮಾರ್ಗದರ್ಶನ ಮಾಡಿರುವುದೇ ಈ ನಮ್ಮ ಕೇಬಲ್ ಡೇ. ಮನುಷ್ಯನ ಹುಟ್ಟು ಹಬ್ಬಕ್ಕೆ ಬರುವುದು ಕಾಲರಾಯನ ಗಂಟೆ. ಅದು ಒಂದು ದಿನ ಅವನ ಹೆಸರು ಹೋಗಿ ಅವನ ಅಸ್ತಿತ್ವ ಹೋಗಬಹುದು. ಆದರೆ ಈ ಕೇಬಲ್ ಡೇಗೆ ನಿರಂತರವಾಗಿ ಪ್ರತಿ ವರ್ಷನೂ ನಮ್ಮ ಕೇಬಲ್ ಡೇ, ನಾವು ಹೋದ ನಂತರವೂ ನಮ್ಮ ಕೇಬಲ್ ಡೇ ಇದ್ದೇ ಇರುತ್ತೆ. ಇದಕ್ಕೆ ನಮ್ಮದೂ ಸ್ವಲ್ಪ ಜವಾಬ್ದಾರಿ ಇದೆ. ಅದು ಏನು ಅಂದರೆ, ತಿಂಗಳಿಗೊಮ್ಮೆ ಆದರೂ ನಮ್ಮ ಉದ್ಯೋಗ, ವ್ಯವಹಾರ, ಸಾಮಾಜಿಕ ಮತ್ತು ಸಾಂಸಾರಿಕವಾಗಿ ತಿಂಗಳಿಗೊಮ್ಮೆ ಚರ್ಚೆಯಾಗಲೇಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಕೆಲವೊಂದು ಅಭಿವೃದ್ಧಿಗಳನ್ನು ಹೊಂದುವಂತ ಮಾರ್ಗದರ್ಶನವನ್ನು ಕಂಡುಕೊಳ್ಳಬಹುದು. ಮುಂದೆ ಗುರಿ ಇದೆ, ಹಿಂದೆ ಗುರು ಇದ್ದಾರೆ. ಸಾಗುತ್ತಿರುವುದು ರಣಧೀರರ ಹಿಂಡು. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗುತ್ತಿರುವುದು ರಣ ಕೇಳಿಗಳು ಅಂತ ಹೇಳುತ್ತಾ KR ಪ್ರಕಾಶ್ ಅಂತ ನಮ್ಮ ತಾಲೂಕು ಕೇಬಲ್ ದಿನಾಚರಣೆಯ ಶುಭಾಶಯಗಳು.
ಎಲ್ರಿಗೂ ಕೇಬಲ್ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಸತ್ಯನಾರಾಯಣ ಅಂತ, ಗೌರಿಬಿದನೂರು ತಾಲೂಕು ಕೇಬಲ್ ಅಸೋಸಿಯೇಷನ್ ಅಧ್ಯಕ್ಷರು. ನಾವು ಇದೇ ವರ್ಷ ಜನವರಿ 21ನೇ ತಾರೀಕು ಕೇಬಲ್ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ವಿ. ಅದರ ವಾರ್ಷಿಕೋತ್ಸವ ಕೂಡ ಮುಂದಿನ ವರ್ಷ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಕೇಬಲ್ ಸಂಘ ಅಂತಂದ್ರೆ ಸ್ವಾರ್ಥ ಪಾಲಿಸ್ಕೊಳ್ಳೋದಲ್ಲ, ನಾವು ಎಲ್ಲ ಆಪರೇಟರ್ ಅನುಕೂಲ ಆಗೋದ್ರಿಂದ ಸಂಘವನ್ನು ಸ್ಥಾಪನೆ ಮಾಡ್ಕೊಳ್ಳೋದು. ಸಂಘ ಅಂತಂದ್ರೆ ಅದು ಸ್ಥಾಪನೆ ಮಾಡೋದ್ರೆ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದಾಗ ಅದು ಪ್ರತಿ ದಿನ ಯಾವ ಥರ ನಾವು ಪೂಜೆ ಮಾಡ್ತೀವಿ ದೇವಸ್ಥಾನದಲ್ಲೇ, ಅದೇ ಥರ ಪ್ರತಿ ತಿಂಗಳು ಒಂದು ಸಭೆ ಮಾಡಬೇಕು. ಆಪರೇಟರ್ ಕಷ್ಟಾರ್ಥಗಳನ್ನು ವಿಚಾರಿಸ್ಕೋಬೇಕು. ಆ ಕೆಲಸ ನಾವು ಗೌರಿಬಿದನೂರು ತಾಲೂಕಲ್ಲಿ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ. ಹಾಗೆ ಕೊಡಿ ಸರ್, ಸರ್ ಇಲ್ಲಿ ನೋಡಿ ಸರ್, ಕೊಡಿ ಸರ್, ಕೊಟ್ಬಿಟ್ಟು ಹಾಗೆ ನಿಂತ್ಕೊಳ್ಳಿ. ಇಲ್ಲಿ ನೋಡಿ ಸರ್.